ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯಾ. ಓಕೆ, ಈ ಸುಂದರವಾದಂಥ ಬೆಳಿಗ್ಗೆ ಜಾವದಲ್ಲಿ ದೇವರು ನಮಗೆ ಕೊಟ್ಟಂಥ ಆಶೀರ್ವಾದದ ವಾಕ್ಯವು ನಾವು ಈ ದಿನ ಆಹಾರವನ್ನು ಬ್ಲೆಸ್ ಆಗುವಂಥ ಆಹಾರವನ್ನು ನಾವು ನೋಡೋಣ. ದೇವರ ಪರಿಶುದ್ಧವಾದ ನಾಮಕ್ಕಾಗಿ ನಾವು ಮಾರ್ಕನ್ ಬರೆದ ಸುವಾರ್ತೆ ಅದರ ಒಳಗಡೆ ನಾವು ಓದೋದಾದರೆ ಮಾರ್ಕನ್ ಬರೆದ ಸುವಾರ್ತೆ ಅದರ ಒಳಗಡೆ 6ನೇ ಅಧ್ಯಾಯ ಮತ್ತು ನಾವು ನೋಡೋದಾದರೆ 35ನೇ ವಚನದಿಂದ ನಾವು ಪ್ರಾರಂಭಿಸೋಣ. ಇಲ್ಲಿ ನಾವು ನೋಡೋದಾದರೆ 34ನೇ ವಚನದಿಂದ ಪ್ರಾರಂಭಿಸೋಣ. 34 ವಚನದಲ್ಲಿ ಇಲ್ಲಿ ದೇವರ ಆತ್ಮ ನಮ್ಮನ್ನು ಕೊಟ್ಟಂತ ಉತ್ತಮವಾದ ವಾಕ್ಯಗಳು ನಾವು ಗಮನಿಸೋಣ. ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ಅಷ್ಟರಲ್ಲಿ ಬಹಳ ಹೊತ್ತಾಗುವುದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು, ಈ ಜನರಿಗೆ ಅಪ್ಪಣೆ ಕೊಡು, ಅವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅನ್ನುವುದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಸಾಕಷ್ಟೇ. ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯಾ. ಈ ಮಾರ್ನಿಂಗ್ ಸೆಕ್ಷನ್ ದೇವರ ಆತ್ಮ ಅನುದಿನದ ಆಹಾರ ಅಂದರೆ ಯೇಸು ಕ್ರಿಸ್ತನು ಎಲ್ಲಿ ಹೋಗ್ತಾ ಇದ್ದಿದ್ರು ಅಲ್ಲಿ ಜನಗಳನ್ನು ಗುಂಪಾಗ್ತಾ ಇದ್ದಿದ್ರು. ಯಾವಾಗ ಯೇಸು ಕ್ರಿಸ್ತನು ಹೋದ ಸ್ಥಳದಲ್ಲಿ ಒಂದು ಜನಗಳನ್ನು ಗುಂಪಾದರೂ ಆ ಜನಗಳು ಗುಂಪಾದಾಗ ಅಲ್ಲಿ ಬಹಳಷ್ಟು ಶಿಷ್ಯಂದರು ಹೋಗ್ತಾ ಬರ್ತಾ ಟೈಮಿನಲ್ಲಿ ಅಲ್ಲಿ ನೋಡಿದ್ರು ಯೇಸು ಕ್ರಿಸ್ತನು ಬಹಳಷ್ಟು ಜನರನ್ನು ಕರಿತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನೋಡಿ ಜನಗಳನ್ನು ಬರ್ತಾ ಇದ್ರು. ಪ್ರಿಯ ದೇವಜನರೇ, ನಾನು ಹೇಳುವಂಥ ಎಲ್ಲಿ ಸತ್ಯ ಇರುತ್ತದೋ, ಎಲ್ಲಿ ಖಚಿತವಾಗಿ ದೇವರ ಅಭಿಷೇಕ ಇರುತ್ತದೋ ಅಲ್ಲಿ ಜನಗಳು ಓಡಿ ಬರುತ್ತಾರೆ. ಯೇಸುವಿನ ಹತ್ರನೂ ಬಹಳಷ್ಟು ಜನಗಳು ಓಡಿ ಬರ್ತಾ ಇದ್ರು. ಯಾಕೆಂದರೆ ಯೇಸುವೇ ಮಾರ್ಗವು ಸತ್ಯವು ಜೀವವಂತ. ಯೇಸುವಿನ ಅದ್ಭುತಗಳು ನೋಡುವುದಕ್ಕೆ, ಯೇಸುವಿನ ಚಮತ್ಕಾರಗಳು ನೋಡುವುದಕ್ಕೆ, ಯೇಸುವಿನ ಬಹಳಷ್ಟು ಕೃಪೆಗಳನ್ನು ಆತನು ಅನೇಕ ಅದ್ಭುತಗಳು ಮಾಡ್ತಾ ಇರೋದನ್ನು ನೋಡುವುದಕ್ಕಾಗಿ ಅಲ್ಲಿಂದ ಏನಾಗ್ತಾ ಇತ್ತು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದ್ರು. ಯೇಸು ಕ್ರಿಸ್ತನು ಆತನಲ್ಲಿ ಏನಿತ್ತು ಮೊಟ್ಟ ಮೊದಲನೇದಾದರೆ ಆತನಲ್ಲಿ ಶಾರೀರಿಕವಾಗಿ ಊಟ ಇರಲಿಲ್ಲ, ಆತ್ಮಿಕವಾಗಿ ಊಟ ಇತ್ತು. ಆತ್ಮಿಕ ಅಂದರೆ ಮನುಷ್ಯನಲ್ಲಿ ಲೋಕದ ಊಟ ಎಲ್ಲಿ ಬೇಕಾದರೂ ಸಿಗ್ಬೋದು, ಆದರೆ ಆತ್ಮಿಕ ಊಟ ಕೆಲವೇ ಪ್ಲೇಸಲ್ಲಿ ಸಿಗ್ತದೆ, ಕೆಲವೇ ಸ್ಥಳದಲ್ಲಿ ಸಿಗ್ತದೆ, ಆದರೆ ಎಲ್ಲ ಕಡೆ ಸಿಗಲ್ಲ. ಇವತ್ತು ಈ ಸಂದೇಶ ಭಾಗ ನಾನು ತಿಳಿಸುವುದಾದರೆ ನಿಮಗೆ ಏನಾದರೂ ಆತ್ಮಿಕ ಆಹಾರ ನಿಮಗೆ ಬೇಕಾಯ್ತು ಅಂದರೆ ಒಂದನ್ನ ತಲೆಯಲ್ಲಿ ಇಟ್ಕೊಳ್ರಿ. ಅನ್ಎಂಟೆಡ್ ಅಭಿಷೇಕ ಉಳ್ಳಂತ ಸ್ಥಳದಲ್ಲಿ, ಅಭಿಷೇಕ ಉಳ್ಳಂತ ಆ ಸೇವೆಗಳಲ್ಲಿ ಮಾತ್ರ ಇವತ್ತಿನ ದಿನದಲ್ಲಿ ಆತ್ಮಿಕ ಆಹಾರವನ್ನು ಸಿಗುತ್ತದೆ. ಇವತ್ತು ನಾನು ನಿಮ್ಮನ್ನು ತಿಳಿಸ್ಕೊಟ್ಟ ಹಾಗೆ ಇವತ್ತು ದೇವರು ಯಾವ ರೀತಿ ಮಾತನಾಡ್ತಾ ಇದ್ದಾನೆ ಅಂದರೆ ಯೇಸು ಕ್ರಿಸ್ತನು ವಾಕ್ಯಗಳು ಹೇಳ್ತಾ ಬಹಳಷ್ಟು ದೂರದಿಂದ ನೋಡಕ್ ಬಂದರು, ವಾಕ್ಯಗಳು ಕೇಳಕ್ ಬಂದರು. ಅಲ್ಲಿನ ಜನ ವಾಕ್ಯಕ್ಕೆ ದಾಹ ಉಳ್ಳವರಾಗಿದ್ದರು. ಇವತ್ತು ನೀವು ಬೆಳಿಗ್ಗೆ ಟೈಮಲ್ಲಿ ಎಲ್ಲ ಸಮಯಗಳು ತೆಗೆದುಕೊಂಡು ನೀವೇನು ಈ ಸ್ಥಳದಲ್ಲಿ ಬಂದು ಕುಂತಿರೋ, ಇದು ವಾಕ್ಯದ ದಾಹ. ಇದು ನಿಮಗೆ ವಾಕ್ಯದ ದಾಹ ಇದೆ. ವಾಕ್ಯವು ರುಚಿಕರವಾದದಿದೆ. ಅದು ಯಾವ ಮನುಷ್ಯ ಸೇವಿಸ್ಕೊಳ್ತಾನೋ ಅವನು ಬಹಳ ಆನಂದದಲ್ಲಿರ್ತಾನೆ ಯಾವಾಗಲೂ ದೇವರ ನಾಮದಲ್ಲೇ. ಆಮೇಲೆ ಹೇಳಿದ್ರೆ ಆಶೀರ್ವಾದ ನಿಮ್ಮದಾಗಿ. ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ 3 ಥರದ ಜನ ಬರ್ತಾ ಇದ್ದಿದ್ರು. ಅಲ್ಲಿ ಆ ಅಡವೆ ಒಳಗಡೆ ತಿಳ್ಕೊಂಡ್ರೆ ಆಲೋಚನೆ ಮಾಡಿ, ಅಡವೆ ಇತ್ತು, ಜಂಗಲ್ ಒಳಗಡೆ, ಕಾಡು, ಬೆಟ್ಟದ ಮೇಲೆ ಯೇಸು ಕ್ರಿಸ್ತನ್ ಡಿಸ್ಟರ್ಬೆನ್ಸ್ ಇಲ್ಲದ ಸ್ಥಳದಲ್ಲಿ ಜನರಿಗೆ ವಾಕ್ಯ ಹೇಳ್ತಾ ಇದ್ದಿದ್ದನು. ಯೇಸು ಕ್ರಿಸ್ತನ ಆ ಬೆಟ್ಟದ ಮೇಲೆ ಇದಾನಂತ ಗೊತ್ತಾದ ಮೇಲೆ ಅಲ್ಲಿನ ಜನ ಆತನ ವಾಕ್ಯ ಕೇಳಕ್ಕೆ ಅಲ್ಲಿ ಹೋಗ್ತಾ ಇದ್ರು. ಎಲ್ಲಿ? ಯೇಸು ಕ್ರಿಸ್ತನ ಸ್ಥಳದಲ್ಲಿ ಇದ್ದಾನೆ, ಬೆಟ್ಟದ ಮೇಲೆ, ಜಂಗಲ್ ಒಳಗಡೆ, ಅರಣ್ಯದ ಒಳಗಡೆ. ಆಲೋಚನೆ ಮಾಡಿ, ಬೆಟ್ಟದ ಮೇಲೆ ತಗೊಂಡು ಎಲ್ಲ ಜನರಿಗೆ ತಗೊಂಡು ಕುಂತಿದ್ದಾನೆ ದೇವರು. ಅಲ್ಲಿ ಹಿಂಗೆ ಹೇಳಿಲ್ಲ ದೇವ್ರು. ಯೇಸು ಸ್ವಾಮಿ ವಾಕ್ಯ ಹೇಳ್ತಾನೆ, ಬರ್ರಿ ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದ್ದಾನಂತಿಲ್ಲ. ಯೇಸು ಆ ಸ್ಥಳದಲ್ಲಿ ಇದ್ದಾನಂತ ಗೊತ್ತಾಯಿತು. ಶಿಷ್ಯಂದ್ರು ಹೋಗೋದು ಬರೋದನ್ನು ಗೊತ್ತಾಯಿತು. ಅವರೆಲ್ಲರೂ ಏನು ಮಾಡಿದ್ರು, ಅವಾಗ ಆ ಬೆಟ್ಟದ ಮೇಲೆ ಯೇಸು ಕ್ರಿಸ್ತ ನಿಧಾನ ಹೋದ ಮೇಲೆ ಅಲ್ಲಿ ಅದೇ ಪ್ರಕಾರವಾಗಿ ಆಲೋಚನೆ ಮಾಡ್ರಿ. ಅಲ್ಲಿ ಆ ಟೈಮಲ್ಲಿ ಮೈಕ್ ಇರಲಿಲ್ಲ, ಸಿಸ್ಟಮ್ ಇರಲಿಲ್ಲ, ಕೀಬೋರ್ಡ್ ಪ್ಲೇಯರ್ ಇರಲಿಲ್ಲ, ಯಾವುದನ್ನು ಬಿಸಿಲು ಗಾಳಿ ಯಾವುದೇ ಕ್ಲೈಮೇಟ್ ಇತ್ತದು ತಿಳ್ಕೊಳ್ರಿ. ಅದು ಮಧ್ಯಾಹ್ನ ಟೈಮ್ ಆಗಿತ್ತು.
ಮಧ್ಯಾಹ್ನ ಟೈಮಲ್ಲಿ ಆಲ್ರೆಡಿ ಬಿಸಿಲಾಗಿರ್ತದೆ. ಅಂತ ಬಿಸಿಲಲ್ಲಿ ಜನ ದೇವರ ವಾಕ್ಯಗಳಿಂದ ಬೆಳಗ್ಗೆಯಿಂದ ಅಲ್ಲಿ ಬಂದಿದ್ದಾರೆ. ಎದಕ್ಕಾಗಿ ಬಂದಿದ್ದಾರೆ? ಯೇಸುವಿನ 3 ಜನ ಬಂದಿದ್ರು ಅಲ್ಲಿ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ, ಈ ವಾಕ್ಯ ಭಾಳ ಟೈಮಲ್ಲಿ ಭಾಳ ಜಾಗದಲ್ಲಿ ನೀವು ಕೇಳಿರ್ಬೋದು. ಆದರೆ ಇವತ್ತು ಇದರ ಒಳಗಡೆ ಸೀಕ್ರೆಟ್ ನಾನು ನಿಮ್ಮನ್ನು ತಿಳಿಸ್ತಾ ಇದ್ದೆ. ಗಟ್ಟಿಗೆ ಹಲ್ಲೆಲೂಯ್ಯ, ಗಟ್ಟಿಗೆ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. 3 ಥರದ ಜನ. ಒಂದನೇದು, ಯೇಸು ಕ್ರಿಸ್ತನಿದ್ದಾನೆ ಅಂತ ಅಲ್ಲಿ ಜನ ಅಲ್ಲಿ ಪರೀಕ್ಷೆ ಮಾಡಕ್ಕೆ ಹೋಗ್ತಾ ಇದ್ದಿದ್ರು. ಹೆಂಗಿದ್ದಾನೆ ಅವನು, ಹೆಂಗೆ ಅದ್ಭುತ ಮಾಡೋ ದೇವರಿದ್ದಾನೆ. ಅದು ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ ಅವು ಸಾಧ್ಯವಿದಾವ? ಅವೆಲ್ಲ ಕುಂಟ್ರು ಕಿವುಡ್ರು ಮೂಕರು ನಡೆಯೋದು ಸಾಧ್ಯ ಇದೆ. ಅದು ಅನೇಕ ರೋಗಿಗಳಿಗೆ ಸ್ವಸ್ಥತೆ ಮಾಡೋ ಸಾಧ್ಯ ಇದೆಯಾ? ಕುಷ್ಠ ರೋಗದಲ್ಲಿರುವಂಥವ್ರಿಗೆ ಬಿಡುಗಡೆ ಮಾಡೋ ಸಾಧ್ಯ ಇದೆಯಾ? ಕುಂಟನಿ ಕಾಲುಗಳು ನಡೆಸ್ಕೊಡುವಂಥ ಸಾಧ್ಯ ಇದೆಯಾ? ಅಲ್ಲಿ ಬಹಳ ಜನ ಒಂದು ಪ್ರಕಾರ, 3 ಥರದ ಪ್ರಕಾರ ಜನ ಬರ್ತಾ ಇದ್ರು. ಒಂದನೇ ಪ್ರಕಾರ ಜನ ಎದಕ್ಕೆ ಬರ್ತಾ ಇದ್ರು? ಅವನು ಅದ್ಭುತಗಳು ನೋಡೋದಕ್ಕಾಗಿ. ಅದು ಅದ್ಭುತಗಳು ನೋಡೋದಕ್ಕಾಗಿ ಕಣ್ಣಾರೆ ಕಂಡಬೇಕು, ನೋಡಬೇಕು. ಈ ಕಣ್ಣಾರೆ ಯಾರೋ ಹೇಳಿದ ಮಾತುಗಳು ಕೇಳಿದಾರೆ ಅಷ್ಟೇ. ಅವರು ಯಾರೋ ಹೇಳಿದ್ದಾರೆ, ಯೇಸು ಕ್ರಿಸ್ತನಲ್ಲಿ ಬಹಳ ಅದ್ಭುತ ನಡೀತದ್ರಿ, ಚಮತ್ಕಾರ ನಡೀತದ್ರಿ ಆ ಜಾಗದಲ್ಲಿ, ಯೇಸುವಿನ ಹತ್ರ ಬಹಳ ಬಿಡುಗಡೆದ ಮೆರಕಲ್ ಇದೆ ಅಂತ ಯಾರೋ ಹೇಳಿದ ಮೇಲೆ ಕೆಲವು ಜನ ಹೇಳಿನವರು, ಕೆಲವು ಕೇಳಿನವರು ಅಲ್ಲಿ ಇಂಥ ಜನ ಬರ್ತಾ ಇದ್ದಾರೆ. ಇಲ್ಲಿ ಎರಡನೇ ಥರ ಜನ ಬರ್ತಾ ಇದ್ದಾರೆ. ಅಲ್ಲಿ ಎದಕ್ಕಾಗಿ ಬಂದಿದ್ದಾರೆ? ನೋಡಕ್ಕೆ ಬಂದಿದ್ದಾರೆ ಕೆಲವರು ಪರೀಕ್ಷೆ. ಎರಡನೇದಾಗಿ ಅನೇಕ ರೋಗಿಗಳು ಬಂದಿದ್ದಾರೆ. ಅಲ್ಲಿ ಎಂತೆಂಥವ್ರಿಗೆ ಅದ್ಭುತ ಮಾಡಿದಾನಂತ ಯೇಸು ನಮ್ಮನ್ನು ಸಹ ಮಾಡ್ತಾನೇನು. ನಾವು ಕೂಡರಿದ್ದೀವಿ, ನಾವು ಕುಂಟರಿದ್ದೀವಿ, ನಾವು ಮೂಕರಿದೆ ಅಂತ ಅನೇಕ ಪೇಷಂಟ್ಗಳನ್ನು ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಹೆಂಗೆ? ಅವರು ಕಾಲ್ಧಾರಿಯಾಗಿ, ಬೈಬಲ್ ಹೇಳ್ತದೆ ಕಾಲ್ಧಾರಿಯಾಗಿ. ಆ ಟೈಮಲ್ಲಿ ಯಾವ ಬಸ್ಸು, ಟ್ರೈನು, 2 ವೀಲರ್ ಯಾವುದೂ ಇರಲಿಲ್ಲ. ಯೇಸು ಕ್ರಿಸ್ತನ್ ಇಂಥ ಪ್ಲೇಸ್ ಆರಿಸ್ಕೊಳ್ತಾ ಇದ್ದನು ಬೆಟ್ಟದಗಳ ಮೇಲೆ. ಯಾಕೆ? ಸೀಕ್ರೆಟ್ ಇರ್ತಾ ಇತ್ತು, ಅಲ್ಲಿ ಡಿಸ್ಟರ್ಬೆನ್ಸ್ ಇರ್ತಾ ಇದ್ದಿಲ್ಲ. ನಾ ಪಬ್ಲಿಕ್ ಯಾವ್ದು ಡಿಸ್ಟರ್ಬೆನ್ಸ್ ಇರ್ತಾ ಇದ್ದಿಲ್ಲ, ಭಾಳ ಸೀಕ್ರೆಟ್ ಆಗಿತ್ತು. ಅಲ್ಲಿ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಹೋಗ್ತಾ ಇತ್ತು ಶಬ್ದವು. ಆ ಗಾಳಿ ಮುಖಾಂತರ ಜನರಿಗೆ ಕ್ಲಿಯರ್ ಆಗಿ ಹೋಗ್ಬೇಕಾಗಿತ್ತು. ಅವಾಗ ಈ ಅದ್ಭುತಗಳಿಗಾಗಿ ನಮ್ಮ ಮಕ್ಕಳು ಇದ್ದಾರೆ, ಹ್ಯಾಂಡಿಕ್ಯಾಪ್, ನಮ್ಮ ಮೂಕರಿದ್ದಾರೆ, ಬಾಂಜಿದ್ದಾರೆ, ಅಲ್ಲಿ ಅನೇಕ ಇದ್ದಾರೆ ಅಂತ ಇವರು ಸಹ ಸ್ವಸ್ಥತೆ ಹೇಳಕ್ ಹೋದ್ರು. ಮತ್ತೆ ಇನ್ನೊಂದು 3ನೇ ಥರದ ಜನ ಯಾರಂದರೆ ವಾಕ್ಯಗಳನ್ನು ಕೇಳೋದಕ್ಕಾಗಿ. ಯೇಸುವಿನ ವಾಕ್ಯಗಳು ರುಚಿಕರವಾಗಿದೆ, ಆ ವಾಕ್ಯಗಳು ಜೀವಕರವಾಗಿದೆ. ಆ ವಾಕ್ಯ ಯಾವಾಗ ನಾನು ತಲೆಯಲ್ಲಿ ಇಟ್ಕೋತೀವೋ ಅದು ಆಟೋಮೆಟಿಕ್ಲಿ ನಮ್ಮ ಲೈಫ್ನ ಚೇಂಜ್ ಮಾಡ್ತದ್ದು ಗೊತ್ತಾಯಿತು ಜನರಿಗೆ. ಅದಕ್ಕೆ ವಾಕ್ಯಗಳು ತಿಳ್ಕೊಳಕ್ ಬಂದಿದ್ರು. ಅಲ್ಲಿ ಅವ್ರು ಎಂಥರಿದ್ರು ಗೊತ್ತಾ? ಅವರು ಯಾವುದನ್ನು ಆಸೆ ಪಡಲಾರ್ದರಿದ್ರು. ಅಂದ್ರೇನು? ಒನ್ಲಿ ಫೋಕಸ್ ಬ್ಲೆಸ್ಸಿಂಗ್ ಆ ವಾಕ್ಯಗಳಲ್ಲಿದೆ. ಆ ಆಶೀರ್ವಾದವು ಎಲ್ಲಿದೆ ಅಂದರೆ ವಾಕ್ಯಗಳು. ಆ ವಾಕ್ಯ ನಾನು ಹೇಳಿದು ನಡೆದರೆ 101% ನನ್ನ ಲೈಫಿನ ಚೇಂಜ್ ಆಗ್ತದಂತ ಈ ಥರದ ವಾಕ್ಯಗಳನ್ನ ಇಟ್ಕೊಂಡು ಅವರು ಗನಗನಾಂತ ಓಡಿ ಬರ್ತಾ ಇದ್ರು. ಹೆಂಗೆ? ಸ್ಥಿರವಾಗಿ, ರೆಡಿಯಾಗಿ. ಅವರಿಗೆ ಗೊತ್ತಿಲ್ಲ ಯೇಸು ಇದಾನೆ ಅಂತ ಗೊತ್ತಾಯ್ತು ಅಷ್ಟೇ. ಜನರಿಗೆ ಅನೌನ್ಸ್ ಮಾಡೋದು ಗೊತ್ತಿಲ್ಲ, ಬ್ಯಾನರ್ ಹಾಕೋದು ಗೊತ್ತಿಲ್ಲ. ಇವತ್ತಿನ ಟೈಮ್ ಬ್ಯಾನರ್ಗಳು ಹಾಕಬೇಕು, ಮೀಟಿಂಗ್ ಮಾಡಬೇಕು, ಅನೌನ್ಸ್ಮೆಂಟ್ ಮಾಡಬೇಕು, ಲೈವ್ ಒಳಗಡೆ ಮಾತನಾಡಬೇಕು. ಇವತ್ತಿನ ಜನರಿಗೆ ಹೆಂಗಿದೆ ಗೊತ್ತಾ? ಭಾಳ ಟೈಮು ಏನಿದೆ ಅಂದರೆ ಭಾಳ ಅವ್ರಿಗೆ ಟೈಮ್ ತೋರಿಸ್ಬೇಕಾಗ್ತದೆ. ಆದರೆ ಇಂಥ ಸ್ಟೇಡಿಯಮು, ಇಂಥ ಗ್ರೌಂಡು, ಇಂಥವೆಲ್ಲ ಇದ್ದಾಗ ಮಾತ್ರ ಜನಗಳು ಬರ್ತಾರೆ. ಆಗಿನ ಟೈಮ್ ಯಾವುದೂ ಇರಲಿಲ್ಲ. ಮೈಕ್ರೋ ಸಿಸ್ಟಮ್ ಯಾವುದು, ಕೀಬೋರ್ಡ್ ಯಾವುದು ಇದ್ದಿಲ್ಲ. ಯೇಸು ಎಲ್ಲಿ ಹೋಗ್ತಾ ಇದ್ದೀನೋ ಜನಗಳ ರಾಸ್ಯಗಳಿಂದಿರ್ತಾ ಇತ್ತು. ಇವತ್ತು ಆಲೋಚನೆ ಮಾಡಿ, ಮಾರ್ನಿಂಗ್ ಸೆಕ್ಷನ್ ಬೀದರಲ್ಲಿ ನಡೀತಾ ಇದೆ. ಇದರ 2ನೇ ಸೆಕ್ಷನ್ನು, ಫಸ್ಟ್ ಸೆಕ್ಷನ್, 2ನೇ ಸೆಕ್ಷನ್ ಈ ಚರ್ಚಲ್ಲಿ ನಡೀತಾ ಇದೆ. ಇಲ್ಲಿ ಜನ ಇದ್ರ ಒಳಗಡೆ ಗುಂಪಿನವರು, ನೀವು ವಾಕ್ಯ ಕೇಳಕ್ಕೆ ಬರೋರು ಇದ್ದಿರ್ಬೇಕು. ಇದ್ರ ಒಳಗಡೆ ಇನ್ನೂ ಕೆಲ ಜನ ಸ್ವಸ್ಥತೆ ಮಾಡ್ಕೊಳಕ್ಕೆ ನೀವು ಬಂದು ಕುಂತಿನವ್ರು ಇರ್ಬೇಕು. ಇನ್ನೂ ಕೆಲ ಜನ ಪರೀಕ್ಷೆ ಮಾಡೋಕ್ಕೂ ಬಂದಿರ್ಬೋದು. ಹಲ್ಲೆಲೂಯ್ಯ. ಗೊತ್ತಿಲ್ಲ, ಇದು ಇವತ್ತಿನ ನಡೆದಂಥ ಸಂಪರ್ಕ ಅಲ್ಲ, ಇದು ಮುಂಚೆ ನಡೆದಿದಂಥ ವಿಷಯಗಳ ಬಗ್ಗೆ ದೇವರು ಇದ್ರ ಒಳಗಡೆ ರಹಸ್ಯವಾಗಿ ಪ್ರಕಟಪಡಿಸುತ್ತಾ ಇದ್ದಾನೆ. ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ನೀನು ಯಾವುದಕ್ಕಾಗಿ ಬಂದಿದೆಯೋ ಅಲ್ಲಿ ಆ ಬಂದಿದ್ದ ಜನರಿಗೆ ಅವರೆಲ್ಲರಿಗೆ ಹಸಿವಾಗಿತ್ತು. ಪ್ರಿಯ ದೈವ ಜನರೇ, ಅಲ್ಲಿ ಹಸಿವಾಗಿತ್ತು. ಅಲ್ಲಿ ದೇವರ ವಾಕ್ಯ ಹೇಳ್ತಾ 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 ಜನರಿಗೆ ಅವರು ಆನಂದದಲ್ಲಿ ಕೇಳ್ತಾನೆ ಇದ್ದಿದ್ರು. ಅವರು ಯಾರು ಅಯ್ಯೋ ಎಷ್ಟು ತಗ ಯೇಸು ಸ್ವಾಮಿ ವಾಕ್ಯ ಹೇಳ್ತಾನೆ ಯಾರು ಅನ್ನಲಿಲ್ಲ. ಅವನು ಆಡುವ ಶಬ್ದಗಳಲ್ಲಿ ಅವರು ಪೂರ್ತಿ ಮುಳುಗೋಗಿದ್ದರಂತೆ.
ಅವಾಗ ಶಿಷ್ಯಂದ್ರು ಏನು ಮಾಡಿದ್ರು, ಶಿಷ್ಯಂದ್ರು ವ್ಯಾಲೆಂಟರ್ ಇದ್ದರು, ಅವರಿಗೆ ಶಿಷ್ಯಂದ್ರು ವ್ಯಾಲೆಂಟರ್ ಇದ್ರು. ಅಲ್ಲಿ ಇಲ್ಲಿ ಬಂದಿರೋಂಥ ಶಿಷ್ಯಂದ್ರು ಹೇಳ್ತಾ ಇದ್ರು, ಸ್ವಾಮಿ ಅವರು ಬೆಳಗ್ಗೆ ಎಣದು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಅವರಿಗೆ ಹಸುವಾಗಿದೆ, ಹೆಣ್ಣವರು ಮಕ್ಕಳು ಚಿಕ್ಕವರು ದೊಡ್ಡವರು ಕಿರಿಯರು ಎಲ್ಲರಿದ್ದಾರೆ, ಅವರಿಗೆ ಹಸುವಾಗಿರ್ತದೆ ಸ್ವಾಮಿ, ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿದೆ, ಊಟದ ವ್ಯವಸ್ಥೆ ಮಾಡಬೇಕಾಗಿದೆ. ಅಲ್ಲಿ ಅರಣ್ಯದಲ್ಲಿ ಯಾವ ಊಟ ಇರ್ಲಿಲ್ರಿ, ಅಲ್ಲಿ ಯಾವುದು ಊಟ ಇರಲಿಲ್ಲ. ಏಸು ಕುಂತಿದ್ದಾನೆ ಒಂದು ಬೆಟ್ಟದ ಮೇಲೆ, ಏಸು ಕುಂತಿದ್ದಾನೆ ಒಂದು ಗುಡ್ಡದ ಮೇಲೆ, ಅಲ್ಲಿ ಜೊತೆ ಕುಂತಿದ್ದಾರೆ ಜಾಸ್ತಿ ಜನ. ಎಷ್ಟು ಸಾವಿರ? 5,000 ಗಂಡಸರು. ಹೆಂಗಸರು ಲೆಕ್ಕ ಇಲ್ಲ, ಬೈಬಲ್ ಬರ್ದಿಲ್ಲ. ಹೆಂಗಸರು ಬಿ ಎಷ್ಟೋ ಇದ್ರು, 5,000 ಬರೀ ಗಂಡಸರು ಅಂತ ಅವ ತಿಳ್ಕೊಳ್ರಿ. ಗಂಡಸರು ಅದ್ರೊಳಗಷ್ಟೇ ಅಂತ ಬರ್ದಿದೆ. ಅವ ಹೆಂಗಸರು ಎಷ್ಟು ಸಂಖ್ಯೆ ಇಡೋದು ಗೊತ್ತಿಲ್ಲ. ಅದ್ರ ಒಳಗಡೆ ಮಕ್ಕಳು ಎಷ್ಟು ಜನ ಇದೆ ಅಂತ ಗೊತ್ತಿಲ್ಲ. ಅವಾಗ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನ ಇದ್ದಾರೋ ಅಂತ ಗೊತ್ತಿಲ್ಲ. ಆದರೆ 5,000 ಅಂತ ಡಿಕ್ಲೇರ್ ಆಗಿದೆ ಇಲ್ಲಿ. ಯೇಸು 5,000 ಜನರಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ. ಆ ಮೆಸೇಜ್ ಕೇಳ್ತಾ ಕೇಳ್ತಾ ಎಲ್ಲರೂ ಅವರಿಗೆ ಮರೆತು ಹೋಗಿದ್ದಾರೆ. ಏನು ಮರೆತು ಹೋಗಿದ್ದಾರೆ? ಹಸು, ಊಟ. ಅವಾಗ ಶಿಷ್ಯಂದ್ರು ಬಂದು ಹೇಳ್ತಾರೆ, ಶಿಷ್ಯಂದ್ರು ಬಂದು ಏನು ಹೇಳ್ತಾರೆ, ಸ್ವಾಮಿ ಅವರೆಲ್ಲರಿಗೆ ಹಸು ಆಗಿರ್ತದೆ, ಮಧ್ಯಾಹ್ನ ಟೈಮ್ ಆಗಿದೆ, ಅವ್ರಿಗೆ ಊಟ ವ್ಯವಸ್ಥೆ ಆಗಬೇಕು. ಆಗ ಸ್ವಾಮಿ ಹೇಳ್ತಾನೆ, ಅಲ್ಲಿ ಸ್ವಾಮಿ ಶಿಷ್ಯಂದ್ರ ಕಿಸದಲ್ಲಿ ಸ್ವಾಮಿ ಶಿಷ್ಯದಲ್ಲಿ ಕೌಂಟ್ ಮಾಡಿದ್ರೆ 200 ರೂಪಾಯಿ ಇತ್ತು ಅಷ್ಟೇ. ಊಟಕ್ಕೆ 200 ರೂಪಾಯಿ ಇತ್ತು. ಆದ್ರೆ ಆ 200 ರೂಪಾಯಿ ಊಟನ ಸ್ವಾಮಿ ಹೇಳಿದ್ರು, ಹೋಗಿ ಪಕ್ಕದಲ್ಲಿ ಹೋಟೆಲಲ್ಲಿ ತಗೊಂಡು ಬನ್ನಿ, ಪಾರ್ಸಲ್ ತಗೊಂಡ್ ಬನ್ನಿ. 200 ರೂಪಾಯಿ ಊಟದಲ್ಲಿ 5,000 ಊಟ ಮಾಡಬೇಕು. 5 ಜನರು ಅದ್ರೊಳಗೆ ಹೆಂಗಸರು ಚಿಕ್ಕವರು ದೊಡ್ಡವರು. ಸಾಧ್ಯವೇ ಇಲ್ಲ, ಇದು ಸಾಧ್ಯವಿಲ್ಲ. ಅವಾಗ ಆ ಶಿಷ್ಯಂದ್ರು ಶಾಕ್ ಆದರು. 5,000 ರೂಪಾಯಿ, 5,000 ಜನ ಇಲ್ಲಿದ್ದಾರೆ. ಅವಾಗ ಚಿಕ್ಕವರು ಹೆಂಗಸರು ಲೆಕ್ಕವಿಲ್ಲ ಸ್ವಾಮಿ. ಇಷ್ಟು ಜನ ಪಬ್ಲಿಕ್ ಇದೆ, ಅವರಿಗೆ ನಂಬಲ್ಲಿ ಇದೆ 200 ರೂಪಾಯಿನೇ ಅಷ್ಟೇ ಮಾಮೂಲಿ. 200 ರೂಪೀಸ್ ಇದೆ. ಸ್ವಾಮಿ ಹೇಳ್ತದೆ, ಹೋಗು ಬಾಜುದಲ್ಲಿ ಯಾವ್ದಾರ ಒಂದು ಹೋಟೆಲ್ ಅದನ್ನು ತಗೊಂಡು ಬಾ, ಯಾರಲ್ಲೂ ಖಾನಾವಳಿ ಇದನ್ನು ತಗೊಂಡು ಬಾ ಅಂದಿರಬೇಕು. ಅವ್ರು ಆಲೋಚನೆ ಮಾಡಿದ್ರು ಶಿಷ್ಯರು, ಸ್ವಾಮಿ 200 ರೂಪಾಯಿ ಊಟ ಇದೆ, ನಾವು ಇನ್ನೂ ಅತಿಯಾಗಿ ಇನ್ನೂ ಸ್ವಲ್ಪ ಊಟ ನಾವು ಮಾಡಿ ಕೆಲವು ಸಾಲ ಮಾಡ್ಬೋದು ಜನರಿಗೋಸ್ಕರ. ಆದರೂ ಸಹ 5,000 ಊಟ ಎಲ್ಲಿ ಬಿ ಹೋಟೆಲ್ ಅಷ್ಟು ದೊಡ್ಡದಿರಲ್ಲ. ಶಾಕ್ ಆಯ್ತದು. ಆಲೋಚನೆ ಮಾಡ್ರಿ, ಒಂದು 100 ಜನರಿಗೆ ಹೋಟೆಲ್ ಇರ್ಬೋದು, 200 ಜನ, 1000 ಜನರಿಗೆ ಊಟ ಇರ್ಬೇಕ್ರಿ. ಆದ್ರೆ 5,000 ಗಂಡಸರಿಗೆ ಪರಿಪೂರ್ಣತೆ. ಆ ರೊಟ್ಟಿಗಳನ್ನು ತಗೊಳ್ಳಕ್ಕೆ 200 ರೂಪಾಯಿನೇ ದೇವರು ಕೌಂಟ್ ಮಾಡಿದ್ರೆ 200 ರೂಪಾಯಿ ಸಿಕ್ಕಿದೆ ಅಲ್ಲಿ ಶಿಷ್ಯಂದ್ರ ಬಲ್ಲೆ. ಅವ್ರ ಅಪೋಸ್ತಲರು ನಿರಂತರ ಸೇವೆಗಳು ಮಾಡುವವರು, ಯಾರಲ್ಲೂ ದುಡ್ಡು ಇರಲಿಲ್ಲ. ಇವಾಗ ಬಹಳ ಶಾಕ್ ಆಯ್ತದ ಮಾತನ್ನು ಕೇಳಿ. ಆಲೋಚನೆ ಮಾಡಿ, ಸ್ವಾಮಿ ಯಾವ ಬಾಜುದಲ್ಲಿ ಧಾಬಾ ಇಲ್ಲ, ಯಾವ ಹೋಟೆಲ್ ಬಿ ಇಲ್ಲ ನಾವು ನಿನಗೆ ತಂದುಕೊಡೋಕ್ಕೆ. ಮತ್ತೆ ಯಾವುದಾದ್ರೂ ರೆಡಿ ಮಾಡಬೇಕಾದ್ರೂ 200 ಪರಿಪೂರ್ಣತೆ 4-5 ದಿನನೇ ಬೇಕು. 5,000 ಜನರಿಗೆ ಅಡಿಗೆ ಮಾಡಬೇಕಾದ್ರೆ ಅದನ್ನ ಕೌಂಟ್ ಮಾಡಿ ಅಡಿಗೆ ಮಾಡಿ ಇವರಿಗೆಲ್ಲ ರೆಡಿ ಮಾಡಬೇಕಾದ್ರೆ 1 ದಿನ 2 ದಿನ ಹೋಗ್ತದೆ ಸ್ವಾಮಿ. ಇವತ್ತು ದಿನ ಅವ್ರಿಗೆ ಜಸ್ಟ್ ಊಟ ಬೇಕು, ಇವತ್ತೇ ಊಟ ಬೇಕು, ಈ ಕ್ಷಣನೇ ಊಟ ಬೇಕು, ಮಧ್ಯಾಹ್ನ ಊಟ ಬೇಕು. ಅಷ್ಟು ಟೈಮ್ ಎಲ್ಲಿದೆ ಈಗ? ಆಲೋಚನೆ ಮಾಡ್ರಿ. ಅವ್ರ ಟೈಮಿನ ಇರಲಿಲ್ಲ, ಅದ್ರ ಅಗತ್ಯ ಬೇಕಾಗಿತ್ತು. ತಿಳ್ಕೊಡ್ರಿ, ಅಡಿಗೆ ರೆಡಿ ಆಗಬೇಕಾಗಿತ್ತು, ಅದ್ರ ದುಡ್ಡು ಇರಲಿಲ್ಲ. ಸಪೋಸ್ ಈಗ ಎಲ್ಲಿಂದಾದ್ರೂ ದುಡ್ಡು ಕೌಂಟ್ ಮಾಡ್ಕೊಂಡು ಆ ದುಡ್ಡನ್ನ ತಂದಿದ್ರು ಸಹ ಅಲ್ಲಿ ಅವರಿಗೆ ಪೇಷನ್ಸ್ ಇರಲಿಲ್ಲ. ರಾತ್ರಿ ಆಯ್ತಿತ್ತು ಅಡಿಗೆ, ಅದ್ರ ಮತ್ತೆ ಮರುದಿನ ಆಗ್ತಾ ಇತ್ತು. 12 ತಾಸು ಅವರ ಆದ ನಂತರ ಆಗ್ತಾಯಿತ್ತು. ಕಡೆ ಬೇಗವಾಗಿ ಅವ್ರಿಗೆ ಊಟ ಕೊಡಬೇಕಾಗಿತ್ತು. ಸಣ್ಣವರಿಗೆ ಹಸುವಾಗಿತ್ತು, ಚಿಕ್ಕವರಿಗೆ ದೊಡ್ಡವರಿಗೆ ಹಸುವಾಗಿತ್ತು. ಅದ್ರ ಒಳಗಡೆ ಇರುವಂಥ ಗುಂಪಿನಲ್ಲಿ ತಿಳ್ಕೊಳ್ರಿ, ಅಲ್ಲಿ ಸ್ವಾಮಿ ಇಷ್ಟೇ ಆರ್ಡರ್ ಮಾಡಿದ್ರು, ಹೋಗಿ ತೊಗೊಂಡು ಬರ್ರಿ. ಅದ್ರ ಶಿಷ್ಯದ ಆಲೋಚನೆ ಮಾಡಿದ್ರು. ಅವ್ರು ನಾವು ಹೋಗಿ ತರೋದ್ರಲ್ಲಿ ಬಾಜು ಯಾವ ಧಾಬಾ ಇಲ್ಲ, ಯಾವ ರೆಸ್ಟೋರೆಂಟ್ ಇಲ್ಲ, ಯಾವ ಖಾನಾವಳಿನೂ ಇಲ್ಲ, ಯಾವುದೂ ಊಟ. ಇಷ್ಟು ಜನರಿಗೆ ಊಟ, ಒಂದು 10 ಜನರಿಗೆ ಊಟ ಕೊಡ್ಬೋದು, 100 ಜನರಿಗೆ ಊಟ ಕೊಡ್ಬೋದು, ಹೋಟೆಲ್ದಲ್ಲಿ ಪಾರ್ಸಲ್ ಕೊಡ್ಬೋದು. ಆದರೆ 5,000 ಜನರಿಗೆ ಇದು ಊಟ ಕೊಡೋ ಸಾಧ್ಯವೇ ಇಲ್ಲ. ಅವ್ರು ಡಿಸೈಡ್ ಮಾಡಿದ್ರು, ಸ್ವಾಮಿದು ಆಗಲ್ಲ, ಇದು ಸ್ವಾಮಿದು ಖಂಡಿತ ಆಗಲ್ಲ, ಅಷ್ಟು ಜನರಿಗೆ ಊಟ ಸಿಗಲ್ಲ ಹೊರಗಡೆ. ಆಲೋಚನೆ ಮಾಡಿ, ನಿಮಗೆ ನಾನು ಹೀಗೆ ಕಳಿಸ್ತೀನಿ. ಸಪೋಸ್ ನೀವೊಂದು ಎಲ್ಲ ಹೋಟೆಲ್ ಆರ್ಡರ್ ಮಾಡಬೇಕಾದ್ರೆ ನೀವು ಮುಂಚೆನೇ ಆರ್ಡರ್ ಮಾಡಬೇಕಾಗ್ತದೆ. 3 ದಿನ 4 ದಿನ ಬುಕ್ಕಿಂಗ್ ಮಾಡಬೇಕಾಗ್ತದೆ. ನೀವು ಅವರಿಗೆ ಅರ್ಧ ಪೇಮೆಂಟ್ ಕೊಡಬೇಕಾಗ್ತದೆ, ಹಾಫ್ ಪೇಮೆಂಟ್ ಕೊಡಬೇಕಾಗ್ತದೆ. ನಮ್ಮ ಮನೆಗೆ ಇಷ್ಟು ಫಂಕ್ಷನ್ಗೆ ಇಷ್ಟು ಪೇಮೆಂಟ್ ಇದೆ, ನೀವು ಇಷ್ಟು ಫಂಕ್ಷನ್ಗೆ ಊಟ ತೊಗೊಂಡು ಬರಬೇಕು. ಅದೂ ಮಿನಿಮಮ್ ನೀವು ಒಂದು 100 ಜನ, 200 ಜನ, 500 ಜನ, 1,000 ಜನರಿಗೆ ಊಟಕ್ಕೆ ಪಾರ್ಸಲ್ ಮಾಡಿಸ್ಬೋದು. ಆದರೆ ಇಲ್ಲಿ 5,000 ಜನ ಮೇಲ್ಪಟ್ಟಿತ್ತು. ಅದು ಊಟ ಇಲ್ಲಿಂದ ತರಬೇಕು.
ಟೆನ್ಷನ್ ಆಯಿತು. ಆ ಊಟ ಎಲ್ಲಿ ತರಬೇಕೀಗ? ಊಟ ತರಕ್ಕಾಗಲ್ಲ. ಡಿಪ್ರೆಷನ್ ಆಯಿತು ಶಿಷ್ಯಂದರಿಗೆ. ಅವರು ಎಲ್ಲಿ ಕುಂತಿದ್ದಾರೆ? ಜಂಗಲಲ್ಲಿ. ಅವ್ರು ಊರಲ್ಲಿ ಕುಂತಿದ್ರೆ ಅವಾಗ ಶಿಷ್ಯಂದ್ರೆ ಹೇಳ್ತಾರೆ, ಸ್ವಾಮಿ ಇವ್ರು ಬಿಟ್ಬಿಡು, ಇವ್ರ ಮನೆಗೆ ಹೋಗಿ ಊಟಗಳು ಕಟ್ಕೊಂಡು ಬರ್ತಾರೆ ಅನ್ನೋ ರಿಟರ್ನ್. ಟೈಮ್ ಇರಲಿಲ್ಲ, ಅಡವೆ ಒಳಗೆ ಕುಂತಿದ್ದಾನೆ. ತಿಳ್ಕೊಳ್ಳಿ, ದೇವರು ಜನ ಇದ್ದಾರೆ, ದೇವ್ರು ಅಡವೆ ಕಳಿಸಲಿಲ್ಲ ಅವರಿಗೆ. ಏನು ಮಾಡಿದ್ರು ದೇವ್ರ ಅಂದರೆ, ಪ್ರಿಯ ದೈವ ಜನರೇ, ಅಲ್ಲಿ ಒಳಗಡೆ ಹೋಗಿ ನಿಮ್ಮ ಮಧ್ಯದಲ್ಲಿ ಏನಾದರೂ ಯಾರ್ಯಾರ ಹತ್ರ ಏನೇನಿದೆ ಚೆಕ್ ಮಾಡ್ಕೊಂಬ. 5,000 ಜನ ಪಬ್ಲಿಕ್ ವಿಚಾರ ಮಾಡ್ರಿ. ಇಲ್ಲಿ ನಾವು ಕಮ್ಮಿನೇನು ಕೂಡೋ ಟೈಮಿನಲ್ಲಿ, ಊಟ ಕೂಡೋ ಟೈಮಲ್ಲಿ 3 hours 4 hours ಬೇಕಾಗ್ತದೆ. ಇಲ್ಲಿ ನಾವು ಕಮ್ಮಿನೇನು ಕೊಡಬೇಕಾದ್ರೆ 1 ತಾಸು ಬೇಕು ಇಲ್ಲಿ ಜನರಿಗೆ. ಅದು ಫಾಸ್ಟ್ ಹಿಂಗೆ ಕುಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ 5,000 ಜನರಿಗೆ ಹತ್ರ ಚೆಕ್ ಮಾಡಬೇಕಾಗಿತ್ತು. ಶಿಷ್ಯಂದ್ರು ಏನು ಚೆಕ್ ಮಾಡಬೇಕು? ಯಾರ ಹತ್ರ ಏನು ಭೋಜನ ಇದೆ, ಯಾರ ಹತ್ರ ಊಟ ಇದೆ. ಅದ್ರ ಒಳಗಡೆಯಿಂದ ಅಲ್ಲಿ ಒಳಗಡೆ ಎಲ್ಲ ಹೆಂಗೆ ಬಂದಿದ್ದಾರೆ ಗೊತ್ತಾ? ಅವರು ಏನು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದು ಬಂದಿದ್ದಾರೆ ಜನ ಅಲ್ಲಿ ದೇವ್ರ ನೋಡೋಕ್ಕೆ. ಯಾವ್ದು ಯೋಚನೆ ಮಾಡಲಿಲ್ಲ ಅವರು. ನಾವು ಮಧ್ಯಾಹ್ನ ಟೈಮ್ ಆಯ್ತದೆ, ನಾವು ರಾತ್ರಿ ಬೆಲ್ಲ ಟೈಮ್ ಆಯ್ತದೆ, ಊಟ ಕಟ್ಕೊಂಡು ಹಿಂಗೆ ಅನ್ಲಿಲ್ಲ. ಅಲ್ಲಿ ಹೆಂಗೆ ಬಂದಿದ್ದಾರೆ ಗೊತ್ತಾ? ಅವರು ಯೇಸುವನ್ನು ಹಿಂಬಾಲಿಸೋರು ಅವ್ರಿಗೆಲ್ಲವನ್ನು ಬಿಟ್ಟುಕೊಟ್ಟು ಬಂದಿದ್ದಾರೆ. ಊಟ, ಸಮಯ, ಟೈಮ್ ಅವ್ರ ವಿಷಯದಲ್ಲಿ ಅವ್ರ ಚಿಂತೆ ಆಗೋತ್ತಿನ ದಿನ ಏನು ಡೇ ಕೆಲಸ ಮಾಡಬೇಕಾಗಿತ್ತು ಫುಲ್ ಟೈಮ್ ದೇವರಿಗೆ ಕೊಡ್ಬೇಕಂತ ಬಂದಿದ್ದಾರೆ. ಅವ್ರು ತೀರ್ಮಾನ ಮಾಡಿ ಆ ಸ್ಥಳದಲ್ಲಿ. ಆದರೆ ಆ ಸ್ಥಳದಲ್ಲಿ ತೀರ್ಮಾನ ಮಾಡಿದಾಗ ಅವಾಗ ಆ ಸ್ವಾಮಿಗೆ ಶಿಷ್ಯಂದ್ರು ಹೇಳ್ತಾರೆ, ಸ್ವಾಮಿ ಇವ್ರು ಎಲ್ಲರೂ ಏನು ಮಾಡು, ಕಳಿಸ್ಬಿಡು, ಇವಾಗ ಮನೆಯಲ್ಲಿ ಏನೇನು ಇರ್ತದೆ ತೊಗೊಂಡು ಬಂದು ತಿಂತಾರೆ, ಟೈಮ್ ಆಗಿದೆ. ಅದೇ ಲಾಸ್ಟ್ ಫೈನಲ್ ಯೋಚನೆ ಮಾಡಿದ್ರು ಶಿಷ್ಯಂದರು. ಆದರೆ ಸ್ವಾಮಿ ಯಾವತ್ತೂ ರಾಂಗ್ ಯೋಚನೆ ಮಾಡಲ್ಲ. ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಯೇಸು ಕ್ರಿಸ್ತನ್ ಜೀಸಸ್ ಏನು ಹೇಳಿದ್ರು ಗೊತ್ತಾ? ಇದ್ರ ಒಳಗಡೆ ಯಾರ ಹತ್ರ ಏನೇನಿದೆ ನೋಡಿ ಚೆಕ್ ಮಾಡ್ಕೊಂಡು ಬಾ. ಅದ್ರ ಒಳಗಡೆಯಿಂದ ಒಂದು ಸಣ್ಣ ಹುಡುಗಿ ಎದ್ದಳು. ಅದೇ ಗುಂಪಿನಿಂದ ಆ ಸಣ್ಣ ಹುಡುಗಿ ಎದ್ದಾಗ ಅದ್ರ ಒಳಗಡೆಯಿಂದ ಅವಳು ಹೇಳಿದಳು, ಆಲೋಚನೆ ಮಾಡ್ರಿ, ಅದ್ರ ಒಳಗಡೆ ಸಣ್ಣ ಹುಡುಗಿಯಲ್ವಾಗಿನ ಮಗುವಿನ ಎದುತು. ಅವಾಗ ಗೊತ್ತಿಲ್ಲ, ಅವ್ರ ತಾಯಿ ಆ ಮಕ್ಕಳ ಸಲಿಂದ ಊಟ ಪಾರ್ಸಲ್ ಮಾಡ್ಕೊಂಡು ಬಂದಿರಬೇಕು. ನನ್ನ ಮಕ್ಕಳಿಗೆ ಹಸುವಾಗ್ತಾವಂತ ತನ್ನ ಲೆಕ್ಕ ಹಾಕಲಾರ್ದೆ ಅವಾಗ ಆ ಗುಂಪಿನ ಒಳಗಡೆ 5 ರೊಟ್ಟಿ, ಹಲ್ಲೆಲೂಯಾ, ಎಷ್ಟು 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 ಮೀನು, ಆ ಊಟ ತಿಳ್ಕೊಂಡು ಒಂದು ಫ್ಯಾಮಿಲಿ ಅವ್ರ ಮನೆ ಸಲಿದ ಊಟ ತೊಗೊಂಡು ಬಂದಾರೆ ಇವರು. ಸಪೋಸ್ ಆಲೋಚನೆ ಮಾಡ್ರಿ, 3 ಬಂದಿರಬೇಕು, 4 ಜನ ಬಂದಿರಬೇಕು. ಮನುಷ್ಯ ಒಂದೊಂದು ರೊಟ್ಟಿ ತಿನ್ನೋಣ, 1-2 ಮೀನಲ್ಲಿ ತುಕಡಿ ಮಾಡಿದ್ರೆ 5-6 ಪೀಸ್ ಆಗ್ತದಂತ ಅವ್ರ ಆಲೋಚನೆ ಮಾಡ್ಕೊಂಡು ಅವ್ರ ಫ್ಯಾಮ್ಲಿ, ಒಂದು ಫ್ಯಾಮ್ಲಿ ಬಂದಿದೆ. ಆ ಒಂದು ಫ್ಯಾಮ್ಲಿ ಆ ಸ್ಥಳದಲ್ಲಿ ಬಂದಾಗ ಅವಾಗ ಆ ಹುಡುಗಿ ಎದ್ದು ನಿಂತು ಹೇಳ್ತದೆ, ಚಿಕ್ಕ ಮಗು, ನಮಗೋಸ್ಕರ ನಮ್ಮ ಮಮ್ಮಿ ಕಟ್ಕೊಂಡು ಕೊಟ್ಟಿದ್ದಾಳೆ ಪಾರ್ಸಲ್. ಹಿಂಗೆ ಅಂದಿರ್ಬೇಕಲ್ಲಿ. ಬೈಬಲ್ ಬರ್ದಿದ್ದಿಲ್ಲ, ಆಲೋಚನೆ ಮಾಡಿ ಆ ತಿಂಕಲ್ಲಿ ಹೋಗೋಣ. ನಾವು ಮುಚ್ಚಿಟ್ಕೊಂಡಿಲ್ಲ ಅವರು. ಅಯ್ಯೋ ಅವ್ರು ಕೇಳತ್ತಾರ ಊಟ, ನಾವು ಇಟ್ಕೊಳ್ಬೇಕಾಗಿತ್ತು. ಆ ಚಿಕ್ಕ ನಾದಾನಿ ಕೂಸು ಅವಾಗ ಎಲ್ಲಿ ಡಿಕ್ಲೇರ್ ಮುಚ್ಚಿಟ್ಕೊಂಡಿಲ್ಲ ಆಹಾರ. ಆ ಓಪನ್ಲಿ ಹೇಳ್ತದ ಕೂಸು ಮಗುನ, ಅಯ್ಯೋ ನನ್ನಲ್ಲಿ ಇದೆ, ನನ್ನ ಹತ್ರ ಇದೆ ರೊಟ್ಟಿ ಮೀನಿದೆ. ಆಗ ಆ ರೊಟ್ಟಿ ಮೀನನ್ನ ತರಕ್ಕೆ ಹೇಳಿದನು ದೇವರು. ಶಿಷ್ಯಂದ್ರಿಗೆ ಹೇಳಿದನು ತರಕ್ಕೆ. ಆ ತಂಡ ಮೇಲೆ ದೇವರು ನೋಡ್ದನ್ನೋದಕ್ಕೆ ನೋಡಕ್ಕೆ ಪಬ್ಲಿಕ್ಕು 5,000 ಇದ್ದಾರೆ. ಸಪೋಸ್ ಮಕ್ಕಳು ಚಿಕ್ಕವರು ಹೆಂಗಸರೆಲ್ಲ ಕಲಿತೆ 10,000 ಪಬ್ಲಿಕ್ ಇದೆ ಅಂತ ಅಂದಾಜ ಮಾಡೋಣ. 10,000 ಪಬ್ಲಿಕ್ ಇದೆ. ಅಲ್ಲಿದೆ 5 ರೊಟ್ಟಿ 2 ಮೀನು. ಇಷ್ಟು ಭಯಂಕರವಾಗಿ ಈಗ ಏನು ಮಾಡ್ತಾನೆ ಶಿಷ್ಯಂದ್ರೆ ಆರ್ಡರ್ ಮಾಡಿದ್ದಾರೆ. ಹೋಟೆಲಲ್ಲಿ ಸಿಗಲ್ಲ, 200 ರೂಪಾಯಿ ಕೊಟ್ಟರು ಹೋಟೆಲ್ ಸಿಗಲ್ಲ. ನಾವು 10,000 ಕೊಟ್ಟರು ಊಟದ ಹೋಟೆಲ್ ಸಿಗಲ್ಲ. ಯಾಕೆ ಗೊತ್ತಾ? ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ ಯಾರಿಗೆ ಬಿ. ಅದು ಮುಂಚೆನೇ ಕೊಡಬೇಕಾಗಿತ್ತು. ನಾವು ಸ್ವಾಮಿ ನಾವು ಮುಂಚೆನೇ ಆರ್ಡರ್ ಮಾಡಬೇಕಾಗಿತ್ತು. ಅವ್ರು ಈಗ ಆರ್ಡರ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಯಾವ ಹೋಟೆಲು ಯಾವ ಬಿಸ್ನೆಸ್ಸು ಮಾಡಲ್ಲ. ನೀವು ಹೇಳಿ, ಸಪೋಸು ಇವತ್ತು ನೀವು ಒಂದು ಯಾವುದೋ ಸಡನ್ ಅಂತ ಒಂದು ಹೋಟೆಲಲ್ಲಿ ಹೋಗ್ರಿ, 10,000 ಜನ ಇದ್ದೀವಿ, ಒಂದು ಅರ್ಧ ತಾಸನ್ನು ಬರ್ತೀವಿ ಅಂದ್ರೆ ಅವ್ರು ಹೇಳ್ತಾರ ನೀವು ವೇಟ್ ಮಾಡಬೇಕಾಗ್ತದಂತ. ಎಷ್ಟು ಬಿ ದೊಡ್ಡ 5 ಸ್ಟಾರ್ ಹೋಟೆಲ್ ಇರಲಿ, ಎಷ್ಟು ಬಿಗ್ಗೆಸ್ಟ್ ಹೋಟೆಲ್ ಇರಲಿ, ಅದನ್ನ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ. ಯಾಕೆ ರೆಸ್ಪಾನ್ಸ್ ಮಾಡಲ್ಲ ಗೊತ್ತಾ ಪ್ರಿಯರೇ? ಅಲ್ಲಿ ಯೇಸು ಕ್ರಿಸ್ತನ ಹತ್ರ 1000 ಜನಗಳು ಲೆಕ್ಕಪಟ್ಟಪ್ಪಷ್ಟಿದ್ರು. ಅವಾಗ ಸಣ್ಣವರು, ಗಂಡಸರು, ಹೆಂಗಸರು, ಮಕ್ಕಳಿಗೆ ಲೆಕ್ಕನೇ ಇಲ್ಲ. 5,000 ಗಂಡಸರು. ಆಲೋಚನೆ ಮಾಡ್ರಿ, ಒಬ್ಬೊಬ್ಬ ಗಂಡಸು ಮನುಷ್ಯ 2 ರೊಟ್ಟಿ ತಿನ್ನಿದ್ರು ಅಲ್ಲಿ ಯಾರಿಗೂ ಸಾಕಾಗಲಿಲ್ಲ. ಇಷ್ಟು ಭಯಂಕರವಾದಂಥ ದೇವರಲ್ಲಿ ಆ ಸಮಯದಲ್ಲಿ. ಯಾಕೆ ಯಾರನ್ನ ನೋಡಿ ಬಂದರು? ಅವರೆಲ್ಲರೂ ಯೇಸುನ ನೋಡಿ ಬಂದರು. ಆ ಸ್ಥಳದಲ್ಲಿ ಯೇಸುವಿನ ಅಧಿಕವಾದಂಥ ಆಶೀರ್ವಾದ ಉಳ್ಳಕ್ಕೆ ಬಂದಿದ್ರು ಅವರೆಲ್ಲರೂ. ಊಟ ಮಾಡಕ್ಕೆ ಬಂದಿನವರಿಲ್ಲ, ಊಟ ಮಾಡಕ್ಕೆ ಬರ್ತಾ ಇದ್ರಂದ್ರೆ ಆಲ್ರೆಡಿ ಅರೇಂಜ್ಮೆಂಟ್ ಆಗ್ತಾ ಇತ್ತೇನೋ. ಅಲ್ಲಿ ಊಟ ಮಾಡಕ್ಕೆ ಬರ್ತಾ ಇದ್ರಂದ್ರೆ ಆಲ್ರೆಡಿ ಅರೇಂಜ್ಮೆಂಟ್ ಗೊತ್ತಾಗ್ತಾ ಇತ್ತು. ಅಲ್ಲಿ ಅರೇಂಜ್ಮೆಂಟ್ ಇರಲಿಲ್ಲ. ಅಲ್ಲಿ ಸೀಕ್ರೆಟ್ ಆಗಿ ಬಂದರು ಎಲ್ಲರೂ. ಯೇಸು ಗೊತ್ತಿತ್ತು ನಾನು ಎಲ್ಲಿ ಹೋಗ್ತಾ ಇನ್ನಲ್ಲಿ ಜನಗಳನ್ನ ಹಿಂಬೆಳೆತ್ತಲ್ಲ. ಯೇಸು ಗೊತ್ತಿತ್ತು ಅದು ಸೀಕ್ರೆಟ್. ಗಟ್ಟಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರಿಯ ದೇವ ಜನರೇ, ಅಲ್ಲಿ ಸಾವಿರಾರು ಜನಗಳಿಗೆ ಊಟ, ಬಿಸ್ನೆಸ್, ಯಾವ ಧಾಬಾ ಇರಲಿಲ್ಲ, ಯಾವ ಖಾನಾವಳಿ ಇರಲಿಲ್ಲ, ಯಾವ ರೆಸ್ಟೋರೆಂಟ್ ಇರಲಿಲ್ಲ, ಯಾವ ಪಕ್ಕ ಒಂದು ಸ್ವಲ್ಪವಾದನು ಸಮೀಪವಾಗಿ ಇರಲಿಲ್ಲ. ಆದ್ರೆ ಅಷ್ಟು ಅಡವೆ ಒಳಗಡೆ ದೇವರನ್ನ ಅವ್ರನ್ನ ಮಧ್ಯದಲ್ಲಿ ಕೂತಿದ್ದಾನೆ. ಅವಾಗ ಆಲೋಚನೆ ಮಾಡ್ರಿ, ಅಷ್ಟು ಜನರ ಮಧ್ಯದಲ್ಲಿ ಯೇಸು ಒಂದು ಸ್ಪಷ್ಟತೆಯಿಂದ ಅಷ್ಟು ಗುಂಪಿನ ಒಳಗಡೆ 5,000 ಜನರ ಒಳಗಡೆ ಒಂದು ಸಣ್ಣ ಮಗುನ ಕೇಳ್ತಾರೆ, ಸ್ವಾಮಿ ನನ್ನ ಹತ್ರ ನಮ್ಮ ಮಮ್ಮಿ ಪಾರ್ಸಲ್ ತಂದಿದ್ದಾಳೆ, ಅದನ್ನ ನಾನು ಕುಳ್ಳ ನಿನಗೆ? ಸ್ವಾಮಿ ನನ್ನ ತಾಯಿ ನನ್ನ ತಂದೆ ನಮಗೋಸ್ಕರ ತಂದಿದ್ದಾರೆ, ಅದನ್ನು ನಾನು ನಿನಗೆ ಕೊಡ್ತೀನಿ ಸ್ವಾಮಿ. ಆ ಮಗುವಿನ ಮನಸ್ಸು ಎಷ್ಟು ಸ್ಮೃದ್ಧವಾಗಿತ್ತು, ಆ ಮಗುವಿನ ಮನಸ್ಸು ಎಷ್ಟು ನಮ್ರವಾಗಿತ್ತು. ಆಲೋಚನೆ ಮಾಡಿ, ಅವಳ ತಾಯಿ ತಂದೆ ಎಷ್ಟು ಸ್ಪಿರಿಚುವಲ್ ಇದ್ದರು, ಆತ್ಮಿಕ ಜೀವಿತ. ಇವತ್ತು ಮಕ್ಕಳ ಕೈಯಲ್ಲಿ ಒಂದು 100 ರೂಪಾಯಿ ಕೊಡಲಿ, ಮಕ್ಕಳ ಕೈಯಲ್ಲಿ ಒಂದು ಚಾಕ್ಲೇಟ್ ಕೊಡಲಿ, ಒಂದು ಬ್ರೆಡ್ ಕೊಡಲಿ, ಇವತ್ತು ಆ ಮಕ್ಕಳು ಕೊಡೋಂದ್ರೆ ಕೇಳಲ್ಲ, ನಂದಿದೆ ಅಂತ ಹೇಳ್ತಾರೆ. ಆದರೆ ಅಲ್ಲೂ ಆ ಮಕ್ಕಳಲ್ಲಿ ಅವ್ರು ಹೆಂಗ ದೇವರ ಆತ್ಮದಲ್ಲಿ, ದೇವರ ವಾಕ್ಯದಲ್ಲಿ ಎಷ್ಟು ಅಧೀನವಾಗಿದ್ದರು ನೋಡಿ. ಅವ್ರ ತಂದೆ ತಾಯಿ ಎಷ್ಟು ಸ್ಪಷ್ಟತೆ ಇದ್ದರು, ಅದಕ್ಕೆ ಅವ್ರ ಮಕ್ಕಳು ಸಹ ಸ್ಪಷ್ಟತೆ ಇದ್ರು. ಅವ್ರ ತಂದೆ ತಾಯಿ ರಾಂಗ್ ರೂಟಲ್ಲಿ ಇರಲಿಲ್ಲ, ಅವ್ರ ಮಕ್ಕಳು ರಾಂಗ್ ರೂಟಲ್ಲಿ ಇದ್ದಿಲ್ಲ. ಆ ತಂದೆ ತಾಯಿ ಯಾರಿಗೋಸ್ಕರ ಊಟ ತಂದಿದ್ರು? ಖುದ್ದು ಅವ್ರ ಸಲುವಾಗಿ, ಅವ್ರ ಫ್ಯಾಮ್ಲಿಗಾಗಿ. ಅವ್ರಿಗೊಂದು ಗಂಡ, 2 ಮಕ್ಕಳು, ಟೋಟಲಿ 4 ಜನದ ಊಟ ಇತ್ತು, 5 ರೊಟ್ಟಿ ಇದ್ದವು ಅಷ್ಟೇ. ಒಂದು ಫ್ಯಾಮ್ಲಿ ಆದ್ರೂ ಸಾಕಂತ ಒಂದು ಟಿಫಿನಲ್ಲಿ ತಂದು ಮಧ್ಯಾಹ್ನ ಆಗಲಿ ಏನೇ ಆಗಲಿ ನನ್ನ ಮಕ್ಕಳರ ಅಂತ ತನ್ನ ತಾಯಿ ಚಿಂತೆ ಮಾಡಿ ಆ ಮಕ್ಕಳಿಗೋಸ್ಕರ ಆ ಊಟ ನೋಡಿದ್ರು. ಯಾರು ತಂದಿರಲಿಲ್ಲ ಅಲ್ಲಿ, ಎಲ್ಲರೂ ಕೈ ಬೀಸ್ಕೊತ ಬಂದರು. ಯಾಕೆ ಗೊತ್ತಾ? ಯೇಸುವಿನ ಹುಚ್ಚು, ಯೇಸುವಿನ ಅದ್ಭುತ ನೋಡೋದಕ್ಕಾಗಿ, ಯೇಸುವಿನ ಮ್ಯಾರಕಲ್ಸ್ಗಳನ್ನ ಕಣ್ಣಾರೆ ಕಂಡದಕ್ಕಾಗಿ, ಯೇಸುವಿನ ವಾಕ್ಯ ಚೆಕ್ ಮಾಡೋದಕ್ಕಾಗಿ, ಯೇಸುವಿನ ಹತ್ರ ದೇವರ ಶಕ್ತಿ ಇದೆಯೇ ಇಲ್ಲ ಎಂಬುದಾಗಿ ಚೆಕ್ ಮಾಡೋದಕ್ಕಾಗಿ ಅಲ್ಲಿ 3 ಥರದ ಜನಗಳ ಸ್ಥಳದಲ್ಲಿ ಸೇರಿ ಬಂದರು. ಆದರೆ 3 ಥರದ ಜನರಿಗೆ ದೇವರು ಭೇದ ಭಾವನೆ ಹಾಕಲಿಲ್ಲ, ಭೇದ ಭಾವನೆಗಳಿಂದ ದೇವರು ನಡೆಸಲಿಲ್ಲ. ದೇವರು ಅವ್ರನ್ನ ಹೇಳಿದ್ರು. ಆ ಮಗು ಅಲ್ಲಿ ಎದ್ದೇಳ್ತು, ಸ್ವಾಮಿ ನನ್ನ ಹತ್ರ ರೊಟ್ಟಿ ಇದೆ. ದೇವರು ಹೇಳಿದನು, ಆ ರೊಟ್ಟಿ ತೊಗೊಂಡು ಬನ್ನಿ ಆ ಮಗಳ ಹತ್ರ, ಆ ಮಗುವಿನ ಹತ್ರ ರೊಟ್ಟಿ ಮೀನು ತೊಗೊಂಡು ಬನ್ನಿ. ಅವಾಗ ಅವರಿಗೆ ದೇವರು ಹೇಳಿದನು, ಇವ್ರಿಗೆ ಏನು ಮಾಡು, ಇವರಿಗೆ 50 ಲೈನಿಂದ ಕೂಡಿಸು, 100 ಜನರಿಂದ ಲೈನಿಂದ ಕೂಡಿಸು. ಅಲ್ಲಿ ಊಟಕ್ಕೆ ರೆಡಿ ಮಾಡಿದನು. ಮೆರಕಲ್ ಆಗಲಿಲ್ಲ, ಊಟಕ್ಕೆ ರೆಡಿ ಆಯ್ತು. ಅಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ದೇವರಿಗೆ, ಅಲ್ಲಿ ಅದ್ಭುತ ಆಗಲಿಲ್ಲ. ಅದ್ರಲ್ಲಿ ಲೈನಾಗಿ ಕೂಡ್ಸಕ್ಕೆ ದೇವರು ಹೇಳಕ್ ಹಸ್ದನು. ಅವಾಗ 50 ಜನ ಲೈನಲ್ಲಿ ಕೂತ್ಕೊಂಡ್ರು, ಮತ್ತೆ 100 ಜನ ಲೈನ್ ಪಂಕ್ತಿಯಲ್ಲಿ ಕೂತ್ಕೊಂಡ್ರು. ಅವಾಗ ಗಂಡಸರು ಹೆಂಗಸರು ಪೂರ್ತಿಯಾಗಿ ಆಹಾರವನ್ನು ತಿಂದರು. ಆ ತಿಂದ ಮೇಲೆ ಮತ್ತೆ 12 ಬುಟ್ಟಿಗಳನ್ನು ಮಿಕ್ಕಲ್ಪಟ್ಟಿತ್ತು. ಹಲ್ಲೆಲೂಯಾ. ದೇವರ ಅದ್ಭುತ ಏನು ಮಾಡಿದನು? ದೇವರು ಬಹಳೊತ್ತು ಕುಂತು ಪ್ರಾರ್ಥನೆ ಮಾಡಲಿಲ್ಲ, ದೇವರು ಇಷ್ಟೇ ಸೀಕ್ರೆಟ್ ಮಾಡಿದನು. ಸ್ತೋತ್ರ. ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಯಾವಾಗ ಸ್ತೋತ್ರ ಹೆಚ್ಚಿಗೆ, ನಮ್ಮ ಸಭೆ ಒಳಗಡೆ ಯಾವಾಗ ಸ್ತೋತ್ರ ಹೆಚ್ಚಿಗೆ ಹೋಗ್ತದೋ ಬಂಧನಗಳು ಆಟೋಮೆಟಿಕ್ ಓಪನ್ ಆಗ್ತಾ ಇರ್ತಾವ್ರೆ. ಸಪೋಸ್ ಶತ್ರು, ಸೈತಾನ್, ದುಷ್ಟಾತ್ಮ ನಿಮಗೆ ಲಾಕ್ ಹಾಕಿರ್ಬೇಕು, ಇಲ್ಲೇ ಇರಬೇಕು, ಇವರು ಒಳಿಬೇಕು, ಮುಂದೆ ಬರಬಾರ್ದಂತ, ಅದನ್ನು ನಿಮ್ಮ ಸ್ತೋತ್ರದ ಬೀಗ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ದೇವರು ಏನ್ ಮಾಡಿದನು? ಆ ರೊಟ್ಟಿಯನ್ನ ತಗೊಂಡು ಪರಿಪೂರ್ಣತೆಯಿಂದ ಆ ಬುಟ್ಟಿಯನ್ನು ತಗೊಂಡು ಮೇಲೆ ಕೈ ಎತ್ತನ್ನು ಹೇಳಿದನು ದೇವರು, ತಂದೆ ಇದು ಸ್ತೋತ್ರವಾಗಲಿ. ಸ್ತೋತ್ರ ಅಷ್ಟೇ ಹೇಳಿದ್ರಿ, ಮಿಕ್ಕಿದ ಏನು ಹೇಳಿಲ್ಲ. ದೇವರ ಸ್ತೋತ್ರ ಆಗಲಿ. ಕೈಗಳನ್ನು ಮೇಲೆತ್ತಿ ಸ್ತೋತ್ರ ಹೇಳೋದ್ರಿಂದ ಆಗ ಆ ಬುಟ್ಟೆ ಒಳಗಡೆ ಸ್ಟಾಕ್ ಆಗಿ ಮೀನ ಬುಟ್ಟೆ ಸ್ಟಾಕ್ ಆಗಿ ಡಬಲ್ ಆಗಿ ಬಂತು. ಅವಾಗ ದೇವರು ಹೇಳ್ದನು, ಇದನ್ನು ಶಿಷ್ಯಂದರಿಗೆ ಹೇಳ್ದನು, ಮುರಿದು ಇದು ಅನೇಕರಿಗೆ ಹಂಚಲಿಗೆ ಹೋಗ್ರಿ, ಲೈನಾಗಿ ಕೂಡಿಸಿ. ಲೈನಾಗಿ ಕೂಡಿಸಿ ಕ್ಯೂ ಅಲ್ಲಿ ಆ ಹಂಚಿದಾಗ ಅವಾಗ ಉಳಿದಿದ್ದು ಎಷ್ಟು ಗೊತ್ತಾ? ಅಲ್ಲಿ ಏನು ಅದ್ಭುತ ಆಯಿತು? ಸ್ವಲ್ಪದರಲ್ಲಿ ಅದ್ಭುತ ಆಯಿತು. 2 ಮೇಳಿತ್ತು, ಅದು ಅವ್ರ ಫಲವಾಗಿತ್ತು. ಆದರೆ ಆ ಹುಡುಗಿ ಏನು ಮಾಡಿದ್ರು? ಸ್ವಾಮಿ ಕೊಟ್ಟಳು. ಆವಾಗ 5 ರೊಟ್ಟಿ ಇತ್ತು, ಅವ್ರ ಸಲುವಾಗಿತ್ತು, ಅದು ಸ್ವಾಮಿ ಕೊಟ್ಟರು. ಆಗ ಸ್ವಾಮಿ ಡಬಲ್ ಆಗಿ ಮಾಡಿದ್ರು. ಆಲೋಚನೆ ಮಾಡಿ ಶಿಷ್ಯಂದ್ರೆ ಕೈ ಜಾಡಿಸ್ಬಿಟ್ಟಿದ್ರು. ಇಲ್ಲಿ ಖಾನಾವಳಿ ದಾಬಾ ಸಿಗಲ್ಲ, ಹೋಗೋದೇವಿ, ಇಲ್ಲಿ ಏನು ಹೇಳ್ತಾ ಇದ್ದಿದ್ಯಾ? 200 ರೂಪಾಯಿನೇ ಇದೆ, 200 ರೂಪಾಯಿ ಹೋಗಿ ಇಷ್ಟು ಜನರಿಗೆ ಊಟ ತೊಗೊಂಡು ಬಾ, ಆಗತ್ತದ? ಹಲ್ಲೆಲೂಯಾ. ಗಟ್ಟಿಗೇಡು ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಸಾಧ್ಯನಾ ಮಾತು? ಗಟ್ಟಿಗೇಡು ಹಲ್ಲೆಲೂಯಾ. ತಿಂಗಳ ನಾವು 30,000 ರೂಪಾಯಿ ಊಟ ಹಾಕ್ತೀವಿ ಜನರಿಗೆ. ಇಲ್ಲಿ ಆಲೋಚನೆ ಮಾಡ್ರಿ, ನಾವು 5,000ದಾಗ ಊಟ ಮಾಡಿಸ್ತೀವಿ, ನಡೀತದೇನ್ರಿ? ನಮ್ಮ ಕೈಲಿ ನಡೆಯಲ್ಲ, ಸ್ವಾಮಿ ಕೈದಾಗ ನಡೀತದ. ಗಟ್ಟಿಗೇಡು ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಯೇಸು ಅಲ್ಲಿ ಎಂತ ಅದ್ಭುತ ಮಾಡಿದನು ಗೊತ್ತಾ? ಸ್ವಾಮಿ ಅಲ್ಲಿ ಶಿಷ್ಯಂದ್ರ ಕೈ ಜಾಡಿಸ್ಬಿಟ್ರಿ ದೇವರಿಗೆ. ಆಗಲ್ಲ, ನಾವು ಇಲ್ಲಿಂದ ಹೋಗಿ ತರಕ್ಕಾಗಲ್ಲ, ತಂದ್ರೂ ಸಿಗಲ್ಲ. ಮತ್ತು ಇಲ್ಲಿ ತನಕ ಜನ
ಏನಾಗ್ತಾರೋ ಗೊತ್ತಿಲ್ಲ ಸ್ವಾಮಿ. ನಾವು ಅಲ್ಲಿಂದ ಹೋಗಿ ರೆಡಿ ಮಾಡ್ಕೊಂಡು ಬರೋದಕ್ಕೆ 5,000 ಜನರು ಗಂಡಸರಿಗೆ ಒಂದು ಪಾರ್ಸಲ್ ಮಾಡ್ಕೊಂಡು 200 ರೂಪಾಯಿನೇ ಇತ್ತು ದೇವ್ರ ಹತ್ರ. ಶಿಷ್ಯಂದ್ರ ಹತ್ರ ಚೆಕ್ ಮಾಡಿ ನೋಡಿದಾಗ ಅವರವ್ರ ಕಿಶ್ ಜೋಬಲ್ಲಿ 200 ರೂಪಾಯಿ ಇತ್ತು ಪ್ರಿಯ ದೇವ ಜನರು. ಆದರೆ ಅಲ್ಲಿ ಏನಾಯಿತು, ಊಟ ಸಿಗಲ್ಲ ಅಂತ ಡಿಕ್ಲೇರ್ ಆಯಿತು. ಸಪೋಸ್ ದುಡ್ಡು ಎಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಲ್ಲಿ ಜನ ಕುಂತಿನಲ್ಲಿ ಅಲ್ಲಲ್ಲ 5 ರೂಪಾಯಿ 2 ರೂಪಾಯಿಯನ್ನು ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಊಟ ರೆಡಿ ಆಗ್ತೈತೇನೋ. ಆದರೆ ಆ ಬರೋ ತನಕ ಯಾರಿಗೆ ಟೈಮಿಂಗ್ ಇರಲಿಲ್ಲ. ಆ ಟೈಮು ಆ ಮಧ್ಯಾಹ್ನ ಊಟ ಬೇಕಾಗಿತ್ತು ಆ ಜನರಿಗೆ. ಯಾಕೆ ಗೊತ್ತಾ, ದೇವರ ವಾಕ್ಯಗಳು ಕೇಳಿ ಬಿಸಿಲಲ್ಲಿ, ಮೇಲಿದ ಬಿಸಿಲಲ್ಲಿ ನೀರಿರಲಿಲ್ಲ, ಏನಿರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಆದರೆ ಅದೇ ಟೈಮಲ್ಲಿ ಅವರೆಲ್ಲ ದೇವರ ವಾಕ್ಯಕ್ಕೆ ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಹಸು ನೀಡಿಕೆ ಆಗಲಿಲ್ಲ. ಅವಾಗ ಹಸು ನೀಡಿಕೆ ಶಿಷ್ಯಂದ್ರು ಬಂದು ಹೇಳ್ತಾರೋ, ಅವಾಗ ಹಸು ನೀಡಿಕೆ ಆಗ್ತದೆ. ಅವಾಗ ಶಿಷ್ಯಂದ್ರು ಕೈ ಬಿಟ್ಟು ಹೇಳಿದ್ರು, ಸ್ವಾಮಿ ತರ್ಲಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಇವ್ರಿಗೆ ಮನೆ ಕಳಿಸ್ಬಿಡು, ಈ ಸಾಕೀಗ. ವಾಕ್ಯ ಹೇಳಿದಾರ ಸ್ವಲ್ಪ ಗಟ್ಟಿಯಾಗಿ ಅಲ್ಲೆಲೂಯ್ಯ. ಸ್ವಾಮಿ ಒಂದು ವಿಚಾರ ಮಾಡಿದ್ರು, ಇವರು ನನಗಾಗಿ ಬಂದಿದ್ದಾರೆ, ಇವರು ನನ್ನ ಹತ್ರ ಬಂದಿದ್ದಾರೆ, ನಾನು ಇವರಿಗೆ ಆತ್ಮಿಕ ಊಟ ಕೊಡಬಹುದಂತ ದೇವರಿದ್ದೀನಿ, ನಾನು ಶಾರೀರಿಕವಾದ ಊಟ ಯಾಕೆ ರೆಡಿ ಮಾಡಬಾರ್ದು? ದೇವರ ಆಲೋಚನೆ ಮಾಡಿದ್ರು. ನಾನು ಅಲ್ಲಿ ಯಾವ ರೀತಿ ರಾಶನ್ ಇಲ್ಲದನೆ, ಯಾವ ಕಟ್ಗೆ ಇಲ್ಲದನೆ, ಎಣ್ಣೆ ಉಪ್ಪು ಹುಳಿ ಖಾರ ಇಲ್ಲದನೆ ದೇವರು ಆ ಜನರಿಗೆ ಆ ಮಿಗಿಲಾಗ ಊಟ ಬೇಲಿಂದ ಬರಮಾಡ್ದನು. ದೇವರು ಮೇಲಿಂದ ಊಟ ಟ್ರಾನ್ಸ್ಫರ್ ಭೂಮಿಗೆ ಮಾಡಿದನು ಸರ್ವಶಕ್ತನಾದ ದೇವರು. ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ಒಂದೊಂದು ಸಮಯ ಹಾಗಿರ್ತದೆ. ಇವತ್ತು ನಿಮ್ಮಲ್ಲಿ ಏನೂ ಇಲ್ಲ. ಇವತ್ತು ದೇವರು ಒಂದು ಪ್ಲ್ಯಾನಿಂಗ್ ಮಾಡಿದ್ರೆ, ದೇವರು ಒಂದು ಆಲೋಚನೆ ಮಾಡಿದ್ರೆ ಇದ್ದಿದ್ರಲ್ಲೇ ಡಬಲ್ ಮಾಡೋದು. 3,000 ಇನ್ಕಮ್ ಡಬಲ್ ಆಗ್ತದೆ, ಬ್ಲೆಸ್ ಆಗ್ತದೆ. ಲಕ್ಷಾಂತರ ರೂಪಾಯಿ ನಿನಗಿರಲಿ, ಅದನ್ನೇ ಕೋಟ್ಯಾಂತರವಾಗಿ ಮಾಡಬಹುದು. ನಾನು ಹೇಳ್ತಾ ಇದ್ದೀನಿ, ವಿಧವೆ ಮನೆಗೆ ದೇವರು ಕಳಿಸ್ದನು. ವಿಧವೆ ಮನೆಗೆ ಏನಿರಲಿಲ್ಲ, ಸ್ವಲ್ಪ ಹಿಟ್ಟಿತ್ತು, ಒಂದೇ ಮುಟ್ಟಿ ಹೊಟ್ಟಿಟ್ಟು. ಆ ಡಬಲ್ ಆಗಬೇಕಾಗಿತ್ತು, ಆ ಸೇವಕನ ಮುಖಾಂತರ ಡಬಲ್ ಆಯಿತು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ಪ್ಲ್ಯಾನಿಂಗ್ ಹೀಗಿದೆ. ಮನುಷ್ಯನ ನಮ್ಮ ಆಲೋಚನೆ ಏನಿದೆ, ದೇವರೇ ಯಾವತ್ತಾದ್ರೂ ನಮ್ಮನ್ನು ಕೊಡು, ಇನ್ನೊಂದು ಕೊಡು. ಆದರೆ ದೇವರಿಗೆ ಒಂದು ಸೀಕ್ರೆಟ್ ಗೊತ್ತಿದೆ. ಆದರೆ ದೇವರಿಗೆ ನಮ್ಮಲ್ಲಿ ಏನು ಬೇಕು ಅದು ಸೀಕ್ರೆಟ್. ನಮಗೆ ಫಾಸ್ಟ್ ಆಗಬೇಕು, ದೇವರಿಗೆ ಟೈಮ್ ತಗೋತಾನೆ ದೇವರು. ನಾವು ಫಾಸ್ಟಲ್ಲಿ ಇರ್ತೀವಿ, ಯಾಕೆಂದರೆ ಲೋಕದ ಆಲೋಚನೆ ಮಾಡೋರು. ನಮಗೆ ಭಾಳ ಫಾಸ್ಟಲ್ಲಿ ಹೋಗಬೇಕು. ಇವಾಗ ಸಪೋಸ್ ನಮ್ಮ ಗುಲ್ಬರ್ಗಕ್ಕೆ ಹೋಗೋದಿದೆ, ಅಲ್ಲಿ 3 ತಾಸು ಅವರ್ ಜರ್ನಿ ಇದೆ, 2.5 ತಾಸು ಜರ್ನಿ ಇದೆ, ನಾವು 1 ತಾಸಲ್ಲಿ ಹೋಗ್ಬೇಕನ್ನೋರು. ಫಾಸ್ಟ್ ಹೋದರೆ ಅನುಭವಗಳು ಪ್ರಾರಂಭವಾಗ್ತದೆ. ಫಾಸ್ಟ್ ಹೋದ್ರೆ ಇಕ್ಕಟ್ಟಿನಲ್ಲಿ ಬಲಿಯಾಗಿ ಹೋಗ್ತೀವಿ. ಅದಕ್ಕೆ ದೇವರಿಗೆ ಗೊತ್ತಿದೆ, ನಿಮ್ಮನ್ನು ಯಾವಾಗ ಯಾವ ಸಮಯದಲ್ಲಿ ನಿನಗೆ ಕೊಡಬೇಕು ಅದು ನಾನು ನೇಮಿಸಿದ್ದೀನಿ, ಕೊಡೋ ತನಕ ಬಿಡೋದೇ ಇಲ್ಲ ನಿನಗೆ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ನಮಗೆ ತಾಳ್ಮೆ ಇಲ್ಲ, ದೇವರಿಗೆ ಬಹಳ ತಾಳ್ಮೆ ಇದೆ. ಯಾಕೆಂದರೆ ಮನುಷ್ಯನು ದೇವರು ಸೇಮ್ ಇಲ್ಲ. ಮನುಷ್ಯನು ಭಾಳ ಹೈ ಸ್ಪೀಡ್ ಓಡ್ತಾನೆ, ಬೀಳ್ತಾನೆ. ಆದರೆ ದೇವರು ಅದಕ್ಕಿಂತ ಸ್ಪೀಡಲ್ಲಿ ಹೋಗ್ತಾನೆ, ಆದರೆ ಬೀಳಲ್ಲ, ಬೀಳಿಸ್ಕೊಡಲ್ಲ. ಗಟ್ಟಿಗಡ ಹಲ್ಲೆಲೂಯಾ. ಪ್ರಿಯ ದೇವಜನ, ನಾನು ನಿಮ್ಮನ್ನು ತಿಳಿಸ್ತಾ ಇದ್ದೀನಿ, ದೇವರು ನಿಮ್ಮ ಒಳಗಡೆ ಏನಾದರೂ ಮಾತು ಬಿಟ್ಟಿದ್ರೆ ನಾನು ಹೇಳ್ತಾನೆ, ಅದು ನೆರವೇರಿಸೋದಕ್ಕೆ ವಾಪಸ್ ತೊಗೊಂಬಂದೇವರು. ಹಲ್ಲೆಲೂಯಾ. ಗಟ್ಟಿಗಡ ಹಲ್ಲೆಲೂಯಾ. ಕರ್ತನು ನಿಮಗೋಸ್ಕರವಾಗಿ ಆ ಶಕ್ತನಾಗಿದ್ದಾನೆ, ಎಲ್ಲವನ್ನು ಮಾಡಬಹುದು. ಶಿಷ್ಯಂದ್ರು ಉಮ್ಮೀದು ಇಟ್ಕೊಳ್ಳಿಲ್ಲ, ಅಲ್ಲಿ ಜನ ಅನ್ಕೊಂಡಿರ್ಲಿಲ್ಲ. 5,000 ಜನರಿಗೆ ಊಟ ಕೊಡ್ಬೇಕಂತ ದೇವರು ನೇಮಿಸಲಿಲ್ಲ. ಆದರೆ ಆಕಸ್ಮಿಕವಾಗಿ ರೆಡಿ ಮಾಡಿದನು ಪ್ಲ್ಯಾನಿಂಗ್. ಆಕಸ್ಮಿಕವಾಗಿ ದೇವರು ರೆಡಿ ಮಾಡಿದನು. ನಾನು ಹೇಳ್ತಾ ಇದ್ದೀನಿ, ಕೆಲವು ಟೈಮಿನಲ್ಲಿ ನೀವು ಬಂದಿರ್ತೀರ, ಇನ್ನೊಬ್ಬರಿಗೆ ಆಗಿ ಸ್ವಸ್ಥತೆ ಆಗಲಿ, ಯಾರಿಗೂ ಪೇಷಂಟ್ ತೊಗೊಂಡು ಬಂದಿರ್ತೀರಾ, ಯಾವುದೋ ವಿಷಯಕ್ಕಾಗಿ ತೊಗೊಂಡು ಬರ್ತೀರಾ, ಯಾವುದೋ ಒಂದು ವಿಷಯಕ್ಕಾಗಿ ನೀವು ರಿಕ್ವೆಸ್ಟ್ ತೊಗೊಂಡು ಬರ್ತೀರಿ. ಆದರೆ ದೇವರು ಅವ್ರಿಗಿಂತ ಸ್ಪೀಡಾಗಿ ನಿಮ್ಮನ್ನು ಮುಟ್ಟಕ್ಕೆ ಪ್ರಾರಂಭಿಸ್ತಾನೆ. ಯಾಕೆ ಗೊತ್ತಾ, ನಿಮ್ಮನ್ನು ಅನ್ಕೊಳ್ಳಾರ್ದ ಮೆರಾಕಲ್ ಒಳಗೆ ದೇವರು ಕರ್ಕೊಂಡು ಹೋಗ್ತಾನೆ. ನಾನು ಆಸೆ ಹುಟ್ಟಿಸ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ, ದೇವರು ನಡೀತಾ ಇದೆ ಇದು. ಗಟ್ಟಿಗೆ ಹಲ್ಲೆಲೂಯಾ. ಯಾವಾಗ ದೇವರಿಗೆ ನಾವು ಸಮಯ ಕೊಡ್ತೀವೋ ಆಗ ದೇವರಿಗೆ ಸಮಯ ಕೊಟ್ಟರು ಶಿಷ್ಯಂದರು. ಸ್ವಾಮಿ ಆಗಲ್ಲ ಅಂತ ಕೈ ಜಾಡಿದ್ರು. ಯಾವಾಗ ನಾವು ಆಗಲ್ಲ ಅಂತ ಹೇಳ್ತೀವೋ, ಲೋಕ ನಮ್ಮನ್ನ ಏಟ್ ಮಾಡಲ್ಲ ಅಂತದ್ದು ಆಗಲ್ಲ ಅಂತ ಹೇಳ್ತೀವೋ, ಅವಾಗ ಸ್ವಾಮಿ ಕೈ ಹಿಡಿಯೋಕ್ಕೆ ಚಾಲು ಮಾಡ್ತಾರೆ. ಯೇಸು ಕ್ರಿಸ್ತನ ಹಾಗೆ ಇತ್ತು, ಅವನ ಸ್ವಭಾವೇ, ಅವನ ಗುಣನೇ ಹಾಗೆ ಇತ್ತು. ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ ಮೇಲೆ ಲಾಸ್ಟಿಗೆ ನನ್ನ ಹತ್ರ ಬಾ. ಇವತ್ತಿನ ಜನರು ಹಾಗೆ ಹಾಸ್ಪಿಟಲು, ಮಂತ್ರವಾದಿ, ಎಲ್ಲೆಲ್ಲೋ ಹರಕಿ, ಕೋಳಿ, ಕುರಿ, ಏನೇನೋ ಯಜ್ಞವೇದಿಗಳನ್ನು ಮುಗಿಸ್ಕೊಂಡು ಲಾಸ್ಟಿಗೆ IC ಒಳಮ್ಯಾಗ ಲಾಸ್ಟಿಗೆ ಇದ್ರಿರ್ಲಿ ತರ್ಲತರ ಒಂದು ಸಲ ಚರ್ಚಿನ ಹಾಕೊಂಡು ಬರೋಣ, ಫೈನಲ್ ತೊಗೊಂಡು ಬರ್ತಾರೆ. ಇವತ್ತು ಹಾಗೆ ಆ ಜನರು ಸಹ ಫೈನಲ್ ಇತ್ತು. ಅವರು ಎಲ್ಲ ಕಳ್ಕೊಂಡು ಬಿಟ್ಟಿದ್ರು, ಯೇಸುವಿನ ಹುಡುಕಕ್ಕೆ ಬಂದಿದ್ರು. ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ಹುಡುಕಕ್ಕೆ ಬಂದರೆ ಅವರಿಗೆ ಆತ್ಮಿಕದಲ್ಲಿ ಊಟ ಬೇಕಾಗಿತ್ತು. ದೇವರು ಅದನ್ನು ಬ್ಲೆಸ್ ಮಾಡಿದ್ರು, ಮತ್ತು ಶಾರೀರಿಕವಾಗಿ ಊಟನೂ ಸಹ ಕೊಟ್ಟನು ದೇವರು. ನಾನು ಹೇಳ್ತಾ ಇರುವಂಥ ಈ ವಾಕ್ಯ ನಿಮ್ಮಲ್ಲಿ ಒಂದಲ್ಲ ಒಂದು ಟೈಮ್, ಇವತ್ತು ಈ ರೀತಿ ಅದ್ಭುತಗಳು ಮಾಡ್ಬೋದು. ನೀವು ತಂದಿರೋದು 3,000 ರೂಪಾಯಿ ರಾಶನ್ನು, ಅದು
2-3 ತಿಂಗಳು ಹೋಗ್ಬೋದು. ನೀವು ತಂದಿರೋ ಒಂದೇ ಪಾಕೆಟ್ ಅಕ್ಕಿ ಅದು 3 ತಿಂಗಳು ದೇವ್ರ ಮಿರಾಕಲ್ ಮಾಡ್ಬೋದು. ಯಾಕೆಂದ್ರೆ ಬ್ಲೆಸ್ಸಿಂಗ್ ಯಾವಾಗ ಇರ್ತದೆ, ದೇವರಲ್ಲಿ ಯಾವಾಗ ಇರ್ತೀವೋ ಅದು ಬರ್ಕತ್ ಆಗ್ತದೆ. ಪ್ರಿಯರೇ, ಅಲ್ಲಿ 12 ಬುಟ್ಟಿ ಮಿಕ್ಕಿತ್ತು. ಆಲೋಚನೆ ಮಾಡಿದ್ರೆ ಎಷ್ಟು ಜನ ತಿನ್ನಬೇಕಾಗಿತ್ತು? ಮತ್ತೆ ಇನ್ನೂ ಸ್ಟಾಕ್ ಜನ ಹೊಟ್ಟೆ ತುಂಬವಾಗಿ ಪರಿಪೂರ್ಣತೆಯಿಂದ ಅವರೆಲ್ಲರೂ ತಾತ್ಕಾಲಿಕವಾಗಿ ಸ್ವಲ್ಪ 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 ರೊಟ್ಟಿ ತಿನ್ನು ಎದ್ದೇಳಂತ ಹೇಳಿಲ್ಲ, ಅಲ್ಲಿ ಪೂರ್ತಿವಾಗಿ ಆಹಾರವನ್ನು ಕೊಟ್ಟರು ಅಂತೆ. ಅವರಿಗೆಲ್ಲರಿಗೆ ತೃಪ್ತರಾದರು. ಸ್ವಲ್ಪವಲ್ಲ, ತೃಪ್ತರಾದರು. ಯಾವಾಗ ತೃಪ್ತರಾಗ್ತೇವೆ? ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಅವರು ತೃಪ್ತರಾದರು. ಧಾಬಾದಿಂದ ಊಟ ಬರಲಿಲ್ಲ, ಖಾನಾವಳಿಯಿಂದ ಊಟ ಬರಲಿಲ್ಲ, ಹೋಟೆಲಿಂದ ಹೋಟೆಲ್ ಬಂದಿಲ್ಲ. ಅವಾಗ ಸ್ವಾಮಿ ಹೇಳಿದನು, ಹೋಗಿ ಇದರಿಂದ ದುಡ್ಡನ್ನ ತೊಗೊಂಡು ಏನಾದರೂ ತೊಗೊಂಡು ಬನ್ನಿ, ರೊಟ್ಟಿ ತೊಗೊಂಡು ಬರ್ರಿ. ಸ್ವಾಮಿ ಹೇಳಿದ ಪ್ರಕಾರ ಅವ್ರು ಹೇಳಿದ್ರು, ಆಲೋಚನೆ ಮಾಡಿದ್ರು, ಆಗಲ್ಲ, ಇದು ಸಾಧ್ಯವೇ ಇಲ್ಲ. ಇವತ್ತು ಆಲೋಚನೆ ಮಾಡಿ, ಕೆಲವು ಟೈಮಲ್ಲಿ ನಿಮ್ಮ ಲೈಫಿನಲ್ಲಿ ನೀವು ಏನೂ ಇಲ್ಲ, ಜೀರೋ ಇದ್ದಿರ್ಬೋದು. ದೇವ್ರು ಹೇಳ್ತಾ ಇದ್ದಾನೆ ನಿಮ್ಮ ಕನಸಿನ ಮುಖಾಂತರ, ದೇವ್ರು ಹೇಳ್ತಾ ಇದ್ದಾನೆ ಪ್ರವಾದಿಗಳ ಮುಖಾಂತರ, ದೇವ್ರು ಹೇಳ್ತಾ ಇದ್ದಾನೆ ಪಾಸ್ಟರ್ಸ್ ಮುಖಾಂತರ, ನಿನ್ನ ಲೈಫ್ ಹಿಂಗೆ ಆಗೋದಿದೆ, ನಿನ್ನ ಲೈಫ್ ಇಷ್ಟು ಚೇಂಜ್ ಆಗೋದಿದೆ, ನಿನ್ನ ಲೈಫ್ ಇಷ್ಟು ಸಿಗೋದಿದೆ, ನಿನ್ನ ಲೈಫಿನಲ್ಲಿ ಇಷ್ಟು ಉನ್ನತವಾಗಿ ಹೇಳ್ತೀಯ ಬರಿತೀಯ ಅಂತ ಹಿಂಗೆ ಹೇಳಿರ್ಬೋದು ದೇವರು. ಆದರೆ ನಾವು ಅಂದ್ಕೊಳ್ತೇವೆ ಅದೇ ಸಾಧ್ಯವಿಲ್ಲ. ಗಟ್ಟಿಯಾಗಿ ಹೇಳ ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಅದು ಸಾಧ್ಯವಿಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವಾಗ ದೊಡ್ಡ ದೊಡ್ಡ ಪ್ರಪೈಸಿ ದೊಡ್ಡ ದೊಡ್ಡ ವಿಷಯಗಳನ್ನು ದೇವರು ಏನನ್ನ ಹೇಳ್ತಾನೋ ಅದನ್ನು ಮಾಡಕ್ಕೆ ರೆಡಿ ಆಗಬೇಕಷ್ಟೇ. ದೇವರು ಹೀಗೆ ಹೇಳಿಲ್ಲ, ಮೇಲಿಂದ ಆಟೋಮೆಟಿಕಲಿ ಆಹಾರ ಮೇಗೆ ಬರಲಿಲ್ಲ. ತಳಗಡಿರುವಂಥ ಭೂಮಿ ಮೇಲಿರುವಂಥ ಆಹಾರ ದೇವರಿಗೆ ಕರ್ತನಿಗಾಗಿ ತೋರಿಸಿದನು, ಸ್ವಾಮಿ ಇದನ್ನು ಬ್ಲೆಸ್ ಮಾಡು. ನಾನು ಹೇಳ್ತಾ ಇದ್ದೀನಿ, ದೇವರ ಗೊತ್ತು ನಿಮ್ಮನ್ನು ಬ್ಲೆಸ್ ಮಾಡ್ತಾನೋ ಅದು ಮಲ್ಟಿಪ್ಲೈ ಆಗ್ತದೆ, ಅದು ಡಬಲ್ ಆಗೋಗ್ತದೆ, ಅದು ಒಂದಲ್ಲ ಸ್ವಲ್ಪವಾಗಿ ಚೋಡಿ ಆಗೋಗ್ತದೆ. ಆಲೋಚನೆ ಮಾಡ್ರಿ, ದೇವರು ಎಷ್ಟು ಶ್ರದ್ಧೆಯಿಂದ ದೇವರು ಇನ್ನೊಂದು ಆವರ್ತಿ ಅವರಿಗೆ ಎಷ್ಟು ಊಟ ತೃಪ್ತರ ಕೊಟ್ಟನು. ದೇವರು ಹಾಗೆ ದೇವರ ಹತ್ರ ನಾವು ದಣಿದು ಬಂದರೆ ನಮಗೆಲ್ಲರಿಗೆ ಆತ್ಮಿಕ ಆಹಾರವಾಗಿ ಸಿಗುತ್ತದೆ. ಯಾವಾಗ ಸಭೆಗೆ ನಾವು ಬರ್ತೀವೋ, ಫಸ್ಟು ನಮ್ಮ ಆತ್ಮಿಕದಲ್ಲಿ ನಮಗೆ ಹೃದಯಕ್ಕೆ ಏನು ಬೇಕಾಗಿದೆಯೋ, ನಮ್ಮ ಒಳಗಡೆ ಇರುವಂಥ ಪರಿಶುದ್ಧಾತ್ಮ ಏನು ಬೇಕಾಗಿದೆಯೋ ಅದು ಈ ವಾಕ್ಯ ಮುಖಾಂತರ ಪರಿಶುದ್ಧಾತ್ಮ ಊಟ ಮಾಡ್ತಾನೆ. ಎರಡನೇದಾಗಿ ದೇವರು ನಮ್ಮನ್ನು ಅದೇ ರೀತಿಯಿಂದ ಆತ್ಮಿಕವಾದ ಆಹಾರ ನಮ್ಮ ಎಲ್ಲರ ಮೇಲೆ ತೇಲಾಡುತ್ತದೆ. ಪ್ರಿಯ ದೇವ ಜನರೇ, ಆಲೋಚನೆ ಮಾಡಿ, ಒಬ್ಬ ಮನುಷ್ಯ ಇದ್ದನಂತೆ. ಒಬ್ಬ ಮನುಷ್ಯ ಇದ್ದನು. ಆ ಮನುಷ್ಯ ಭಾಳ ಫ್ಯೂಚರ್ಲಿ ಭಾಳಷ್ಟು ಆತ್ಮೀಕತೆಯಿಂದ ದೇವರ ಜೊತೆ ಭಾಳ ಒಡನಾಟ, ಕೂತರು ಪ್ರಾರ್ಥನೆ, ನಿಂತರು ಪ್ರಾರ್ಥನೆ, ಯಾವಾಗಲೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋನಿದ್ದನು. ಆ ವ್ಯಕ್ತಿಗೆ ಏನಾಯಿತು ಗೊತ್ತಾ? ಆ ವ್ಯಕ್ತಿಗೆ ಭಾಳಷ್ಟು ವೈರಿಗಳಿದ್ದರು, ಭಾಳಷ್ಟು ವೈರಿಗಳು. ಎಲ್ಲ ಆ ಮನಸ್ಸಲ್ಲಿ ಯಾವುದು ಕಪಟವಾಗಿರಲಿಲ್ಲ. ಹಿಂದೂ ಸೇಮ್, ಮುಂದೂ ಸೇಮ್, ದೇವರ ಎದುರುಗಡೆನೂ ಸೇಮ್. ಯಾವಾಗಲೂ ಅವನ ಬಾಯಿಂದ ಒಂದು ಚೂರು ಹೊಲಸು ಬರ್ತಾ ಇಲ್ಲ. ಪಾಸ್ಟರ್ ಖಿಲಾಪ ಆಡ್ತಾ ಇದ್ದಿಲ್ಲ, ಜನರು ಖಿಲಾಪ ಆಡ್ತಾ ಇದ್ದಿಲ್ಲ, ಯಾರು ಖಿಲಾಪಗಳು ಆಡ್ತಾ ಇಲ್ಲ. ಅಷ್ಟು ಶ್ರದ್ಧೆಯಿಂದ ಇರುವಂಥ ಒಬ್ಬ ಮನುಷ್ಯ ಇದ್ದಾನೆ ಇವನಿಗೆ. ಇನ್ನು ಹಾಗೆ ಬೆಳೀತಾ ಬೆಳೀತಾ ದೇವರು ಏನು ಮಾಡಿದನು, ಇವನಿಗೆ ಒಂದು ಪಾಸ್ಟರ್ನಾಗಿ ಮಾಡಿದನು. ಇನ್ನು ಬೆಳೀತಾ ಪಾಸ್ಟರ್ನ ಮಾಡಿದಾಗ ಇವನಲ್ಲಿ ಜೀರೋ ಇತ್ತು, ಏನೂ ಇರಲಿಲ್ಲ. ಈಗ ಇವನಿಗೆ ಏನಿತ್ತು ಗೊತ್ತಾ? ದೇವರು ಒಂದು ದರ್ಶನ ತೋರಿಸಿದನು. ದೇವರು ಹೇಳಿದನು, ನಾನು ನಿನಗೆ ಸೇವೆ ಮಾಡೋಕ್ಕೆ ಒಂದು ಸೈಕಲನ್ನು ಕೊಡ್ತೀನಿ ಅಂತ ದೇವರವನಿಗೆ ಒಂದು ದರ್ಶನ ತೋರಿಸಿದನು. ಈಗ ಈ ಪಾಸ್ಟರ್ ಜೀರೋ, ಏನು ಇರಲಿಲ್ಲ. ಈ ವ್ಯಕ್ತಿ ಭಾಳ ಆತ್ಮಿಕತೆ, ಸ್ಪಿರಿಚುವಲಿ ದೇವರ ಜೊತೆ ಇರುವಂಥ ವ್ಯಕ್ತಿ. ಈಗ ಇವ್ನ ಜೊತೆ ಸ್ನೇಹಿತರು ಹೇಳಿದನು, ಈ ವ್ಯಕ್ತಿ, ನನಗೆ ದೇವರು ಬರೋ ದಿನದಲ್ಲಿ ನನ್ನ ದರ್ಶನ ನೋಡ್ತಾ ಇದ್ದೀನಿ, ನನಗೆ ಸೈಕಲನ್ನು ಕೊಡ್ತಾ. ಆ ಟೈಮಿನಲ್ಲಿ ಸೈಕಲ್ ಭಾಳ ಅಪರೂಪವಿತ್ತು, ಎಲ್ಲದಕ್ಕಿಂತಲೂ ದೊಡ್ಡದು, ಬೈಕಿಗಿಂತಲೂ ದೊಡ್ಡ ಶಾನ್ ಇತ್ತದು ಆಗಿನ ಟೈಮಿನಲ್ಲಿ. ಅವಾಗ ದೇವರು ಹೇಳಿದನು, ನಿನಗೆ ಒಂದು ದರ್ಶನ ಮುಖಾಂತರ ಸೈಕಲ್ ಕೊಡ್ತಾರೆ. ಆ ಪಕ್ಕದಲ್ಲಿರುವಂಥ ಸ್ನೇಹಿತನಿಗೆ ಹೇಳ್ತಾನೆ. ಆ ಸ್ನೇಹಿತ ಆ ಮಾತುಗಳನ್ನು ನೋಡಿ ಅದನ್ನು ಯಾವ ರೀತಿಯಿಂದ ಚೆಡೇಸಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರು ನಿನ್ನನ್ನು ಕೊಡ್ತಾನಂತ ಹೇಳಿದೆ, ಅದ್ರ ಎಲ್ಲಿದೆ ತೋರಿಸು. ಇವನು ಭಾಳ ನಂಬಿಕಸ್ತನು, ಭಲೆ ನಂಬಿಕಸ್ತನು. ಈ ವ್ಯಕ್ತಿ ಭಾಳ ನಂಬಿಕಸ್ತನು. ಇವನ್ ಆಲ್ರೆಡಿ ದೇವರ ದರ್ಶನ ನೋಡಿದ್ದಾನೆ. ಇವ ಹೇಳ್ತಿದ್ದಾನೆ, ಆಲ್ರೆಡಿ ನನಗಿದೆ, ಸಿಕ್ಕಿದೆ ಅದು ನನ್ನ ಸೈಕಲ್, ಆಮೇಲೆ ರಿಸೀವ್ ಮಾಡ್ತಾನು. ಅಷ್ಟು ಬಲ ನಂಬಿಕಸ್ತಾನೆ ಇವನು. ಆಗ ಸ್ನೇಹಿತನು ಬಂದು ಹೇಳ್ತಾನೆ, ನಿನ್ನ ಹತ್ರ ಸೈಕಲ್ ಇದೆ ಅಂತ ಹೇಳ್ತಾ ಇದ್ದೀವಿ, ಎಲ್ಲಿದೆ ಸೈಕಲ್? ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ. ಹೇಳ್ತಾನೆ, ನನ್ನ ಹತ್ರ ಬೈಕ್ ಇದೆ ನೋಡಿಲಿ. ಆಶ್ಚರ್ಯವಾಯಿತು. ಸ್ನೇಹಿತನು, ಇವ ಭಯಭಕ್ತಿಲಿರುವಂಥ ಸೇವಕನು, ದೇವರು ನನಗೆ ಸೈಕಲ್ ಕೊಡ್ತೀನ, ಆಲ್ರೆಡಿ ಕೊಟ್ಟಿದ್ದಾನೆ ನನ್ನ ಆತ್ಮದಲ್ಲಿ, ನನಗೆ ಗಿಫ್ಟ್ ರೆಡಿ ಇದೆ. ಇವನು ಮಸಕ್ ಆಡಕ್ಕೆ ಚಡಸಕ್ ಮಾಡಿದನು. 1 ದಿನ 2 ದಿನ 3 ದಿನ ಆಯಿತು. 3 ದಿನ ಭಾಳ ಮಸಕ್ ಮಾಡ್ದು ನೀವು ವ್ಯಕ್ತಿ.
ನಿನಗೆ ಇವೆಲ್ಲ ಸಿಗಲ್ಲ, ನೀನು ಸೇವೆ ಮಾಡಲ್ಲ, ನಿನಗೆ ದೇವ್ರ ಪ್ರೀತಿ ಮಾಡಲ್ಲ, ದೇವ್ರ ನಿನ್ನ ಜೊತೆ ಇರಲ್ಲ, ಈ ರೀತಿ ಭಾಳಷ್ಟು ಮನಸ್ಸು ನೊಂದಿಸ್ದನು ಈ ವ್ಯಕ್ತಿಗೆ. ಆಗ ಈ ವ್ಯಕ್ತಿಗೆ ಒಂದು ಫಸ್ಟ್ ಆಲೋಚನೆ ಮಾಡಿದನು. ಈ ವ್ಯಕ್ತಿ ಹೋಗಿ ಅವನಿಗೆ ಮೂರನೇ ಸಲ ಹೇಳಿ 4ನೇ ಸಲಕ್ಕೆ ಬರ್ತಾನೆ ಎದುರುಗಡೆ. ಅವಾಗ ಹೇಳ್ತಾನೆ ಏನಂತ, ನಾನೊಂದು ಮಾತು ಹೇಳ್ತೀನಿ, ಹೇಳಿ ಏನಂತ. ಭಾಳ ಅಪೋಸಿಟ್ ಇದ್ದಾನೆ ಈ ವ್ಯಕ್ತಿ. ಇವನು ದೇವರ ಭಯಭಕ್ತಿಲಿ ನಡೆಯೋನು, ಇವನು ಲೋಕದ ಭಯಭಕ್ತಿಲಿ ನಡೆಯೋನು. ಇವನಲ್ಲಿ ಐಶಿ ಆರಾಮಿ ಗಾಡಿ ಬಂಗ್ಲಾ ಎಲ್ಲ ಇತ್ತು, ಇವನು ಏನೂ ಇಲ್ಲ, ದೇವರೇ ಇಲ್ಲ ಅಂತ ಇನ್ನು ಕೊಂಡ್ಕೊಂಡು, ಇವನು ದೇವ್ರು ಕೊಟ್ಟಿದ್ದಾನೆ ಕಡೆಗೆ ಹತ್ತದ, ದೇವ್ರು ಕೊಟ್ಟಿದ್ದಾನೆ ಅದು ಮುಕ್ತಿವಾಗಿರ್ತದೆ, ದೇವ್ರು ಕೊಟ್ಟಿದ್ದಾನೆ ಅಭಿವೃದ್ಧಿ ಇರ್ತದಂತ ಈ ಸೇವಕನು. ಅವಾಗ ಅವನು 4ನೇ ಟೈಮ್ ಇವನ ಎದುರುಗಡೆ ಬಂದನು. 4ನೇ ಟೈಮ್ ಬರುವಾಗ ಒಂದು ಮಾತನ್ನು ತಿಳಿದನು. ಹಲ್ಲೆಲೂಯಾ. ಒಂದು ಸ್ತ್ರೀ ಪ್ರೆಗ್ನೆಂಟ್ ಇರ್ತಾಳೆ, ಅವಳು ಮಗುವನ್ನ ನಾವು ನೋಡೋಕ್ಕಾಗಲ್ಲ. ಯಾವತ್ತು 9 ತಿಂಗಳು ಜನ್ಮ ಕೊಡ್ತದೋ, 9 ತಿಂಗಳ ಆದ ನಂತರ ಆ ಮಗುವನ್ನ ನಾವು ನೋಡ್ಬೋದು ಕಣ್ಣಾರೆ. ಹಲ್ಲೆಲೂಯಾ. ಇದು ಈ ಮಾತು ಇಕ್ಕಟ್ಟಾಗಿ ಸಿಕ್ಕಾಗ್ದನು ಈ ಪಾಸ್ಟರ್. ಇದು ಏನರ್ಥ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಇದು ಅರ್ಥ ಏನಿದೆ ಅಂದರೆ, ನಾನು ಆಲ್ರೆಡಿ ಸೈಕಲು ದೇವರು ನನ್ನ ದರ್ಶನ ಕೊಟ್ಟಿದ್ದಾನೆ, ಆಲ್ರೆಡಿ ನಾನು ಪ್ರೆಗ್ನೆಂಟ್ ಇದ್ದೀನಿ, 9 ತಿಂಗಳ ನಂತರ ಬ್ಲೆಸ್ಸಿಂಗ್ ಆಗೋದು ಬರ್ತದೆ ಅಂತ ಹೇಳಿದನು. ಗಟ್ಟಿಗೆ ಹಲ್ಲೆಲೂಯಾ. ಇದರ ಅರ್ಥ ಏನಾಯಿತು ಪ್ರಿಯ ದೇವ ಜನರೇ? ಹಾಗೆ 9 ತಿಂಗಳ ನಂತರ ಯಾವತ್ತು ಪ್ರಸವ ವೇದನೆ ಎಲ್ಲ ಶೋಧನೆ ನೋಡಿ ಮಗುವಿನ ಪ್ರಪಂಚದಲ್ಲಿ ಬರ್ತದೆ, ಆ ಮಗುನ ನೋಡಿ ಭಾಳ ಅಂತ ಪಡ್ತ ಅವನಿಗೆ ಅದೇ ರೀತಿ ಹೇಳಿದನು. ಅವನು ಕತೆ ರೂಪದಲ್ಲಿ ಹೇಳಿದ ಅವನಿಗೆ, ನಾನು ಆಲ್ರೆಡಿ ದೇವ್ರು ನನಗೆ ಕೊಟ್ಟಿದ್ದಾನೆ, ಆಲ್ರೆಡಿ ನನ್ನ ಹತ್ರ ಇದೆ, ಸಲವೇ ಸಮಯದಲ್ಲಿ ಹೊರಗೆ ಬರುತ್ತದೆ ದೇಶನಾಮ. ಅದು ಬೈಕ್ ನನ್ನಲ್ಲಿ, ಅದು ಗಾಡಿ ನಂದು, ಅದು ನಂದೆಲ್ಲ ನಂದು. ನಾನು ಹೇಳುವಾಗ ಇಷ್ಟಪಡ್ತಾ ಇದ್ದೀನಿ, ನಾವು ಯಾವತ್ತು ದೇವರು ಪ್ರಪೇಸಿ ಪ್ರವಾದನೆಗಳು ಶಬ್ದಗಳು ನಿಮ್ಮಲ್ಲಿ ಕೊಟ್ಟಿರ್ತಾರೋ ಆಲ್ರೆಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಯೇಸುನಾಮದಿಂದ. ಅದು ಸ್ವಲ್ಪ ದಿನ ನಂತರ ಹೊರಗೆ ಬರೋದಿದೆ, ಎಲ್ಲ ಬಿನಕ ಸ್ವಲ್ಪ ದಿನ ನಂತರ ಅದು ಹೊರಗೆ ಬರಿದೆ. ಯಾಕೆಂದರೆ ಪ್ರತಿಯೊಂದು ದೇವರಿಂದ ಉಂಟಾಗಿರೋದು ಇವತ್ತು ಬೇಡಿದ್ರೆ ಇವತ್ತೇ ಸಿಗಲ್ಲ. ಸಮಯ ನಮ್ಮನ್ನು ಕರ್ಕೊಂಡು ಹೋಗಿ ಹಂತವಾಗಿ ಅದು ಶಾಶ್ವತವಾಗಿ ಕೊಡಬೇಕು. ನಾವು ನೋಡುವಾಗ ಸ್ವಲ್ಪದರಲ್ಲಿ ದೇವ ನಮ್ಮನ್ನು ಕೂಡಿಸ್ಕೊಡಲ್ಲ, ತಾತ್ಕಾಲಿಕ ಟೆಂಪ್ರವರಿ ಅಲ್ಲ, ಹಿಂಗೆ ಕೊಟ್ಟು ಹಿಂಗೆ ತೊಗೊಳ್ಳೋದಲ್ಲ. ನಾವು ಯಾವುದು ಕಿರೆದಾರರಲ್ಲ, ನಾವು ಪರ್ಮನೆಂಟ್ ಆಗಿ ದೇವ ನಮ್ಮನ್ನು ರೆಡಿ ಮಾಡ್ತಾ ಇದ್ದಾನೆ. ಪ್ರತಿ ಒಂದೊಂದು ವಿಶ್ವಾಸದಿಂದ ನಮ್ಮನ್ನು ಆಶೀರ್ವಾದಗಳ ಮೇಲೆ ಬರ್ತೀವಿ. ವಿಶ್ವಾಸ ಕಮ್ಜೋರ್ ಇರೋದ್ರಿಂದ ಆಶೀರ್ವಾದ ಹೋಗ್ತೀವಿ. ಯಾವಾಗ ದೇವರ ಸೇವಕರು ನೀರಿನ ಮೇಲೆ ನಡೆದನು, ಸ್ವಲ್ಪ ವಿಶ್ವಾಸ ಆಯಿತು, ನೀರಿನ ಮೇಲೆ ನಡೆದನು, ಸ್ವಲ್ಪ ವಿಶ್ವಾಸ ಆಯಿತು, ಅಲ್ಲೇ ಕುಂದು ಹೋದನು, ಔಟ್ ಆದ. ನಾನು ಹೇಳ್ತಾ ಇದ್ದೀನಿ, ಭಾಳ ಜನರಿಗೆ ಕೆಲವು ಟೈಮಲ್ಲಿ ಅದ್ಭುತಗಳು, ರಿಸೀವ್ಗಳು, ರೋಗಗಳಿಂದ ಪ್ರವಾದನೆಗಳು ಕುಂದಿ ಹೋಗ್ತಾ ಇರ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಕುಂದು ಹೋಗೋಕ್ಕೆ ದೇವರು ರೆಡಿ ಮಾಡಲಿಲ್ಲ. ಯಾವತ್ತು ದೇವರು ಕೊಟ್ಟಿರ್ತಾನಂತ ನೀವು ಅದ್ರ ಮೇಲೆ ನಂಬಿಕೆ ಇಡಬೇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ, ದೇವರು ದೊಡ್ಡ ಕೆಲಸ ಮಾಡ್ತಾರೆ. ಗಟ್ಟಿಗೆ ಹಲ್ಲೆಲೂಯಾ. ಯಾವಾಗ ದೇವರ ಮೇಲೆ ನಾವು ದೊಡ್ಡ ಕೆಲಸಗಳನ್ನ ಮಾಡೋಕ್ಕೆ ರೆಡಿಯಾಗಿರ್ತೀವೋ ಆವಾಗ ಆಲ್ರೆಡಿ ಅದನ್ನು ಕೆಲಸ ದೇವರು ಮಾಡ್ತಾ ಇರ್ತಾನೆ. ಒಂದು ಪ್ರೆಗ್ನೆಂಟ್ ಲೇಡಿ 9 ತಿಂಗಳು ಹೆಂಗೆ ವೇಟ್ ಮಾಡ್ತಾಳೆ ಒಂದು ಮಗು ನೋಡೋಕ್ಕೆ, ಹಾಗೆ ನಾವು ಆಶೀರ್ವಾದ ನೋಡೋಕ್ಕೆ ಕೆಲವೇ ದಿನ, ಕೆಲವೇ ತಿಂಗಳು, ಕೆಲವೇ ಸಮಯಗಳು ಕಳಿಲೇಬೇಕಾಗ್ತದೆ. ನಾವು ಅಷ್ಟು ಬೇಗವಾಗಿ ಮಾಡೋದಾದರೆ ಅದು ಇಟ್ಕೊಳ್ಳೋಕೆ ಬರಲಾರ್ದೆ ಸೈತಾನ ನಮ್ಮನ್ನು ಬಿರುಗಾಳಿ ಅಂತ ಕೆತ್ತುಕೊಂಡು ಹೋಗ್ತಾನೆ. ಪ್ರಿಯ ದೇವ ಜನ ಅಲ್ಲ, ಯೇಸು ಕ್ರಿಸ್ತನು ಶಿಷ್ಯಂದರು ಹಾಗೆ ಮಾಡಿದರು, ಅವ್ರ ಕೈ ಬೀಸಿ ನಿಂತರು. ಹಾಗೆ ಶಿಷ್ಯಂದರು ಕೈ ಬೀಸಿ ನಿಂತಾಗ ಆಗ ದೇವರೇನು ಮಾಡಿದನು, ಉನ್ನತವಾದ ಅದ್ಭುತ ಮಾಡಿದ್ರು. ಈಗ ನಾನು ಹೇಳ್ತಾ ಇದ್ದೀನಿ, ಕೆಲವು ಟೈಮಲ್ಲಿ ನೀವು ಕೈ ಬೀಸಿ ನಿಲ್ಲೋದಲ್ಲ, ಈಗ ದೇವರ ಮೇಲೆ ಶ್ರದ್ಧೆಯಿಂದ ನಿಂದಿರೋದು, ದೇವರ ಮೇಲೆ ನೀವು ದೃಢವಾಗಿ ನಿಂದಿರೋದು, ದೇವರ ಮೇಲೆ ಅದ್ಭುತಗಳು ನಡೆಸ್ತಾನೆ. ಕೊಟ್ಟ ಮಾತು ತಪ್ಪೋ ಕರ್ತನಲ್ಲ. ಅಬ್ರಾಹ್ಮನಿಗೆ ಯಾವತ್ತು ಮಗು ಆಯಿತು ಗೊತ್ತಾ? ಪ್ರವಾದನೆಗಳು ಹೇಳಿ 100 ವರ್ಷಗಳ ಮೇಲೆ, ಅಂದರೆ ಆತನಿಗೆ ಬರುವ ವರ್ಷದಲ್ಲಿ ಮಗು ಆಗ್ತದೆ ಅಂತ ಹೇಳುವಾಗ ಅವನ ಏಜ್ ಡಿಫ್ರೆಂಟ್ ಆಗೋಯ್ತು, ಅವನಿಗೆ ಸಿಗಲಾರ್ದಿತ್ತಿತ್ತು. ಆದರೆ ಅವನ ಏಜಿನ ತಕ್ಕಾಗದು ಮಗು ಇರಲಿಲ್ಲ. ಆದರೂ ಸಹ ದೇವರ ಅನುಗ್ರಹದ ಮೇಲೆ ಬಂತು. ದೇವರು ಕೊಟ್ಟ ಶಬ್ದ ದೇವರು ವಾಪಸ್ ತಗೊಂಡಿಲ್ಲ. ಪ್ರವಾದಿಗಳ ಶಬ್ದ ವಾಪಸ್ ತಗೊಳ್ಳೋಕ್ಕಾಗಲ್ಲ, ಸೇವಕರ ಶಬ್ದ ವಾಪಸ್ ತಗೊಳ್ಳೋಕ್ಕಾಗಲ್ಲ. ಬಿಳಾಮನ ಒಬ್ಬ ಇಂಥ ಪ್ರಾಫಿಟ್ ವರ್ಡ್ ಇದ್ದನು. ಬಿಳಾಮನ ಯಾರಿಗೆ ಶುಭ ಹೇಳ್ತಾ ಇದ್ದನೋ ಅವನ ಬಾಯಿಯಿಂದ ಏನು ಅನೇಕರಿಗೆ ಹೇಳ್ತಾ ಇದ್ದನೋ ಅದು ನೆರವೇರ್ತಾ ಇತ್ತು. ದೇವರನ್ನ ಬಾಯಿಗೆ ಅಂಜುತ್ತಾ ಇದ್ದಿದ್ದನು ಬಿಳಾಮನ. ನಾನೇ ಇವನಿಗೆ ಇಷ್ಟು ಅಣ್ಣಂಟಿ ಕೊಟ್ಟಿದ್ದೀನಿ, ಇವನಿಗೆ ಕಂಟ್ರೋಲ್ ಮಾಡೋ ಕ್ಯಾಪ್ಸಿಟಿ ಇಲ್ಲ, ನಾನು ಇವನಿಗೆ ಸರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ದೇವರು. ಗಟ್ಟಿಗೆ ಹಲ್ಲೆಲೂಯಾ. ಬಿಳಾಮನಿಗೆ ದೇವರನ್ನು ಹೊರ ಕಸ್ಕೊಳ್ಳೋಕ್ಕಾಗಲಿಲ್ಲ, ಬಿಳಾಮನ ಬಾಯಿ ಮುಚ್ಚಕ್ಕಾಗಲಿಲ್ಲ. ದೇವರು ವಾರಾಗಿ ಮಾಡಿದನು ಅವನಿಗೆ. ನಾನು ಹೇಳ್ತಾ ಇದ್ದೀನಿ, ಬಿಳಾಮನು ಅವನು ಕತ್ತೆ ಮೇಲೆ ಎಲ್ಲಿ ಹೋಗ್ತಾ ಇರ್ತಾನೋ, ಎಲ್ಲಿ ದೇವರು ಬೇಡ ಅಂದ ದೇಶಕ್ಕೆ ಹೋಗ್ತಾ ಇರ್ತಾನೋ, ಎಲ್ಲಿ ಅಶುಭ ಹೇಳಕ್ಕೆ ಹೋಗ್ತಾ ಇದ್ದನೋ, ದೇವ್ರು ಹೇಳಿದನು ಅಶುಭ ಹೇಳಕ್ಕೆ ಹೋಗಬೇಡ. ಯಾರಿನಿ ಅಶುಭ ಹೇಳಕ್ಕೆ ಹೋಗ್ತಾ ಇದ್ದೀವಿ ಆ ಜನ ನನ್ನವರಿದ್ದಾರೆ, ಬಿಳಾಮ್ ಇನ್ನು ಮೇಲಿಂದ ನೀನು ಹೋಗಬೇಡ. ಹೀಗೆ ಮಾಡಲಿಲ್ಲ ದೇವರು. ದೇವರು ಸರ್ವಶಕ್ತನು ಯಾವ ಅಭಿಷೇಕ ಕೊಟ್ಟಿದ್ದನೋ ದೇವರು ಅವನಿಗೆ ಬ್ಲಾಕ್ ಮಾಡಿಲ್ಲ ಅವನ ಬಾಯಿ. ದೇವರು ನಾನು ಹೇಳಿದ
ಹೇಳ್ತಾ ಇದ್ದೀನಿ, ಕೆಲವು ಟೈಮಲ್ಲಿ ಪ್ರವಾದಿ ಬಾಯಿಗಳಲ್ಲಿ, ಸೇವಕರ ಬಾಯಿಯಿಂದ ಯಾರಾದರೂ ನಿಮ್ಮ ಮನೆಗೆ ಕನಸು ಮುಖಾಂತರ ದೇವರು ನಿಮಗೆ ಏನಾದರೂ ದರ್ಶನ ಕೊಟ್ಟಿದ್ರೆ ಅದು ತಡವಾದರೂ ಸರಿ 101% ನೆರವೇರುತ್ತದೆ. ತಡವಾದರೂ ಸರಿ 101% ನೆರವೇರುತ್ತದೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಭಾಳ ಜನರಿಗೆ ಶತ್ರು ಸೈತಾನನು ಗುಡ್ ನ್ಯೂಸ್ಗಳು ತರಬಾರ್ದಂತ ಅನೇಕರು ಬ್ಲಾಕ್ ಮಾಡಿರ್ತಾನೆ, ಅನೇಕ ಕೆಲಸಗಳನ್ನ ಲಾಕಿಸ್ತಾನೆ, ಅನೇಕರಿಗೆ ಕಂಡೀಷನ್ಗಳಲ್ಲಿ ನಡೆಸ್ತಾ ಇರ್ತಾನೆ. ಆದರೆ ನಾನು ಹೇಳ್ತಾ ಇದ್ದೀನಿ, ದೇವರು 40 ದಿನ ಅಂತ ಹೇಳೋದು 40 ವರ್ಷ ಕರ್ಕೊಂಡೋಯ್ತು. ಯಾಕೆಂದರೆ ದೇವರ ಮಾತು ಸ್ವಲ್ಪ ಲೇಟ್ ಮಾಡ್ಬೋದು, ಯಾಕೆಂದರೆ ಅದ್ರ ಒಳಗಡೆ ಬುದ್ಧಿ ಕಲಿಸ್ತಾ ಇರ್ತಾನೆ. ನಮಗೆ ಇಸ್ರಾಯೇಲ್ ಜನರಿಗೆ ಬುದ್ಧಿ ಕಲಿಸಿದನು. 40 ದಿನ ಈ ಊರಿನ ಆ ಊರಿಗೆ ಕರ್ಕೊಂಡು ಹೋಗ್ತೇನೆ ಅಂದ್ರೆ 40 ದಿನ ಹೋಗಿಲ್ಲ, 40 ವರ್ಷ ಆಯಿತು. ದೇವ್ರು ಹೇಳಿದನು, ಇವ್ರಿಗೆ ಬುದ್ಧಿ ಕಲಿಸೋಕೆ ನಾನು ಲೇಟ್ ಮಾಡಿದೆ. ನಾನೇ ಪ್ರೊಫೆಸಿ ಕೊಟ್ಟಿದ್ದ, ಆದರೆ ನಾನೇ ಲೇಟ್ ಮಾಡಿದೆ. ದೇವ್ರು ಯಾಕೆ ಹೇಳ್ತಾನೆ ಗೊತ್ತಾ? ಮತ್ತು ಲಾಸ್ಟಿಗೆ ದೇವ್ರ ಮಾತು ವಾಪಸ್ ತಗೊಂಡಿಲ್ಲ, ಆ ದೇಶಕ್ಕೆ ಕರ್ಕೊಂಡು ಹೋದನು. ನಾನು ಹೇಳ್ತಾ ಇದ್ದೀನಿ, ಕೆಲವು ಟೈಮಲ್ಲಿ ನಿಮಗೆ ಪ್ರೊಫೆಸಿ, ಪ್ರವಾದನೆಗಳು, ನಿಮ್ಮ ಮಧ್ಯದಲ್ಲಿ ಕನಸುಗಳು, ದಿವ್ಯ ದರ್ಶನಗಳು, ಯಾರಾದರೂ ಸೇವಕರ ಮುಖಾಂತರ, ಪ್ರವಾದಿಗಳ ಮುಖಾಂತರ ನಿಮಗೇನಾದರೂ ಗೈಡು ತಿಳಿಸಿರ್ಬೋದು. ತಡವಾಗ್ತಾ ಇರೋದಾದ್ರೆ ತಿಳ್ಕೊಡಿ, ಅದ್ರ ಮೇಲೆ ನಾವು ಪೂರ್ತಿವಾಗಿ ವಸಂದಾರಾಗಿ ನಿಂದಿರಬೇಕು, ಪೂರ್ತಿವಾಗಿ ಅದ್ರ ಮೇಲೆ ದೃಢವಾಗಿ ನಿಲ್ಲಬೇಕು. ಹಾಗೆ ಆಗ್ತದೆ, ನಡೆಯಲ್ಲ, ಸರಿಯಲ್ಲ. ಇದು ನಾನು ನಿಂತೇನಿರ್ತೀನಿ. ಪ್ರವಾದನೆ ಎಂಬ ಒಂದು ಡಬ್ಬಿ ಮೇಲೆ ನೀನು ನಿಂತಾಗ ಅದರಿಂದ ಅಲ್ಕಿಸಬಾರ್ದು. ಪ್ರವಾದನೆ ಎಂಬ ಡಬ್ಬಿ ಮೇಲಿಂದ ನೀವು ಹೊರಗೆ ಬರ್ತೀಯೋ, ಸೈತಾನ್ ನಿಂದಿರ್ತಾನೆ, ಅದ್ರ ಎಲ್ಲರ ಮೇಲೆ ದಾವ ಹಾಕಿಬಿಡ್ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುದ್ರೆ ಎಂಬುದು ದೇವರ ಆಚರಣದಿಂದ, ಮುದ್ರೆ ಅಂದರೆ ದೇವರ ವಚನದಿಂದ ಈ ವಾಕ್ಯ ನಿಮ್ಮನ್ನು ಏನು ದರ್ಶಾಯಿ ಮಾಡ್ತಾ ಇದೆ ಅಂದರೆ, ನಿಮ್ಮನ್ನು ಒಂದೊಂದಾಗಿ ಒಂದು ದೇವರು ಯಾವುದೇ ರೀತಿ ಶಿಷ್ಯನ ಕಠಿಣ ಟೈಮಿನಲ್ಲಿ ಅಲ್ಲಿ ಅನಾಥರವಾಗಿ ಬಿಡಲಿಲ್ಲ ಜನರಿಗೆ ಊಟ ಕೊಡೋಕ್ಕೆ. ನಾನು ಹೇಳ್ತಾ ಇದ್ದೀನಿ, ಪ್ರವಾದನೆ ನಿಮಗೆ ಕೊಟ್ಟಿರ್ಬೋದು, ಅಭಿಷೇಕ ನಿಮಗೆ ಕೊಟ್ಟಿರ್ಬೋದು, ಗುಡ್ ನ್ಯೂಸ್ಗಳು ನಿಮಗೆ ಕೊಟ್ಟಿರ್ಬೋದು, ನೆರವೇರ್ತದೆ ಯೇಸುನಾಮದಲ್ಲಿ. ಹಲ್ಲೆಲೂಯ. ಭಾಳ ಜನರಿಗೆ ಯಾಕೆಂದರೆ ತಡವಾದರೂ ಸಹಿ ಕರ್ತನಿಗಾಗಿ ಕಾಯೋರು ದೇವರು ನೋಡ್ತಾ ಇರ್ತಾನೆ. ಗಟ್ಟಿಗೆ ಹಲ್ಲೆಲೂಯ. ದೇವರಿಗೆ ಚೇಂಜ್ ಮಾಡೋದಲ್ಲ, ದೇವರ ಸ್ವಭಾವ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ದೇವ್ರ ಕ್ಯಾರೆಕ್ಟರ್ ಚೇಂಜ್ ಮಾಡೋಕ್ಕೆ ನಮಗೆ ಯಾರಿಗೂ ಬಲ ಇಲ್ಲ. ಪಾಸ್ಟರ್ ಆಗಲಿ, ಪ್ರೊಫೆಟ್ ಆಗಲಿ, ಮತ್ತು ವಿಶ್ವಾಸಿ ಆಗಲಿ, ದೇವ್ರು ಏನು ಪ್ಲ್ಯಾನಿಂಗ್ ಮಾಡ್ತಾನೋ ನಾವು ಚೇಂಜ್ ಮಾಡೋದು. ಯಾಕೆಂದರೆ ದೇವ್ರ ಪ್ಲ್ಯಾನಿಂಗ್ ಬೆಸ್ಟ್ ಪ್ಲ್ಯಾನಿಂಗ್ ಅದ. ದೇವ್ರ ಆಲೋಚನೆ ಟೆಂಪರರಿ ಇಲ್ಲ, ನಮ್ಮ ಆಲೋಚನೆ ಟೆಂಪರರಿ ಇದೆ. ನಾವಿವತ್ತು 2 ಪಿಲ್ಲರ್ ಹಾಕಿ ಮನೆ ಕಟ್ಟಬೋದು, 5 ಪಿಲ್ಲರ್ ಹಾಕಿ ಕಟ್ಟಬೋದು. ನಾನು ಹೇಳ್ಬೋದು, ದೇವರು ಅದಕ್ಕೆ 1000 ಫೌಂಡೇಶನ್ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅದು ಬೀಳಬಾರ್ದು, ಉದುರಬಾರ್ದು, ನಡಿಬಾರ್ದು. ಅದನ್ನು ನಿಂತು ನೋಡೋನು ವಾವ್ ಅನ್ಬೇಕು. ಆ ಪ್ರಕಾರ ದೇವರು ಮಾಡ್ತಾನೆ. ನಾನು ಹೇಳುವಂಥ ಪ್ರಕಾರ ಇವತ್ತು ನಿಮ್ಮಲ್ಲಿ ಒಂದು ಮಗು ಭವಿಷ್ಯವಾಣಿ ಇರ್ಬೋದು, ತಡವಾಗ್ತಾಯಿದೆ, ತಡಿಬೇಡ. ತಡವಾಗ್ತಾಯಿದೆ, ನೀನು ಅದ್ರ ಮೇಲೆ ನಿಂತ್ಕೋ. ಅದ್ರ ಮೇಲೆ ಪ್ರವಾದನೆ ನಿನ್ನಗೋಸ್ಕರವಾಗಿ. ಗಟ್ಟಿಗೆ ಅಲ್ಲೆಲೂಯ್ಯ. ದೇವರು ಟೆಂಪರರಿ ನಿಮ್ಮನ್ನು ಮಾಡಲ್ಲ. ದೇವರು ಏನಾದರೂ ಕೊಟ್ಟರೆ ಅದು ನ್ಯಾಚುರಲ್. ನೀನು ಎಷ್ಟು ಕೊಟ್ಟಿರ್ತೀಯೋ ಅದ್ರ ದುಗುನ ನೀನು ಎಣಿಸತಕ್ಕ ದೇವ್ರು ಬಿಡಲ್ಲ ನಿನಗೆ. ಗಟ್ಟಿಗೆ ಅಲ್ಲೆಲೂಯ್ಯ. ದೇವರಲ್ಲಿ ನೀನು ಏನು ಮಾಡಿರ್ತೀರೋ, ಅಭಿವೃದ್ಧಿ, ಪ್ರೀತಿ, ಸಮಯ, ಸತ್ಯ, ಭಯ, ಭಕ್ತಿಯಲ್ಲಿ ನಡೆದಿರೋ, ದೇವರ ದುಗುಣವಾಗಿ ಆಶೀರ್ವಾದ ಕೊಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಎಷ್ಟು ನೀನು ದೇವರಲ್ಲಿ ಶ್ರಮೆ ಪಟ್ಟಿದ್ದೀಯಾ, ಆ ಶ್ರಮೆ ಅದು ವ್ಯರ್ಥವಾಗುಡಲ್ಲ. ದೇವರು ತಡವಾಗ್ತದೆ. ಯಾಕೆ ತಡವಾಗ್ತದೆ? ನಮ್ಮ ನೇಚರ್, ನಮ್ಮ ಸ್ವಭಾವ, ನಮ್ಮ ಕ್ಲೈಮೇಟ್, ನಮ್ಮ ಶರೀರಕ್ಕೆ ನಮ್ಗೆ ಬೇಕಾದ ನಮ್ಮ ಫೌಂಡೇಶನ್, ನಮ್ಮನ್ನು ತಿಳಿಯೋಕೆ, ಅರಿವೆ. ನಾನು ಈ ವರಗಳು, ಗಿಫ್ಟ್ಗಳು ಹೊಂದ್ಕೊಳ್ಳೋಕ್ಕೆ 7 ವರ್ಷ ಟೈಮ್ ತೊಗೊಂಡೆ. 7 ವರ್ಷದ ನಂತರ ಎಲ್ಲ ಅದ್ಭುತಗಳು ಚಾಲು ಆದವು. ನಾನು ಅವಾಗ ಆಶ್ಚರ್ಯವಾದೆ. ದೇವರು ನನಗೆ ದರ್ಶನ ತೋರಿಸಿದ ದಿನದಲ್ಲೇ ನಾನು ತಿಳ್ಕೊಂಡೆ, ದೇವರು ನನಗೆ ದರ್ಶನ ತೋರಿಸಿದ್ದಾನೆ, 1 ವರ್ಷದಲ್ಲಿ 6 ತಿಂಗಳಲ್ಲಿ ಎಲ್ಲ ಕೆಲಸ ಆಗ್ತದಂತ. ದೇವ್ರು ನೋ 7 ವರ್ಷದ ನಂತರ ದೇವರು ನನ್ನನ್ನು ಒಂದು ಸಫರವಾಗಿ ಒಂದು ಹೊರಗಡೆ ಬಿಟ್ಟಿದ್ದಾನೆ. 7 ವರ್ಷದ ನಂತರ, 7 ವರ್ಷ ತನಕ ಏನು ಮಾಡಿದನು ದೇವರು? ನನ್ನನ್ನು ಕಲಿಸ್ತಾ ಬಂದರು. 7 ವರ್ಷ ತನಕ ಏನು ಮಾಡಿದನು ದೇವರು? ನನ್ನ ಜೀವ ತುಂಬ್ತಾ ಬಂದರು. 7 ವರ್ಷ ತನಕ ಏನು ಮಾಡಿದನು ದೇವರು? ನನಗೆ ಇನ್ನೊಂದು ಸ್ಟ್ರಾಂಗ್ ಆಗಿ ಆತ್ಮ ರೆಡಿ ಮಾಡ್ತಾ ಇದ್ರು. ಯಾಕಂದರೆ ದೇವರು ಒಂದು ದೊಡ್ಡ ಘನತೆ, ಒಂದು ದೇವರ ಕೋಲನ್ನು ಹಿಡ್ಕೊಳ್ಳೋಕ್ಕೆ ಅದಕ್ಕೆ ಸಾಮರ್ಥ್ಯ ವ್ಯಕ್ತಿ ಬೇಕು. ದೇವರ ಕೋಲನ್ನು ಹಿಡ್ಕೊಳ್ಬೇಕಾದ್ರೆ ಭಾಳ ಸಾಮರ್ಥ್ಯ ವ್ಯಕ್ತಿ ಬೇಕು. ಅವನ ಲೋಕಕ್ಕೂ ಇಷ್ಟಪಡಬಾರ್ದು, ಅವನ ಆತ್ಮಿಕಲ್ಲಿ ದೇವರು ದೃಢವಾಗಿರ್ಬೇಕು. ಮೋಶೆ ಹತ್ರ ಕೋಲಿತ್ತು, ನಾರ್ಮಲ್ ಕೋಲಿತ್ತು. ದೇವ್ರು ಹೇಳಿದನು, ನಿನ್ನ ಕೈಯಲ್ಲಿ ಕೋಲಿದೆ, ತಳ ಬಿಟ್ಟಕ್ಕದ ಅಂದನು. ಆ ತಳ ಬಿಟ್ಟಿದ ಮೇಲೆ ಆ ಕೋಲು ಹಾವಾಗಕ್ಕೆ ಚಾಲೋ ಆಯಿತು ರೀ. ಹಾವಾಗಕ್ಕೆ ಚಾಲೋ ಅದು. ಮೋಶೆ ಆಶ್ಚರ್ಯವಾದನು. ಓ ದೇವ್ರೆ, ಇದು ನನ್ನ ಕೈಯಲ್ಲಿರುವಂಥ ಕೋಲ್ ತಳ ಬೀಸಿದ ಮೇಲೆ ಅದು ಈ ಪ್ರಕಾರವಾಯ್ತಾ? ಆಗ ದೇವ್ರು ಹೇಳಿದನು, ಇದು ಕೋಲಿನಿಂದಲೇ ಹೋಗಿ ನಿನಗೆ ಅದ್ಭುತ ನಾನು ನಡೆಸ್ತೇನೆ. ನಾನು ಹೇಳ್ತಾ ಇದ್ದೀನಿ, ಆ ರೊಟ್ಟಿಯಿಂದಲೇ, ಆ ಮೀನಿನಿಂದಲೇ 12 ಬುಟ್ಟಿ ಮಿಕ್ಕಿದ ಹಾಗೆ ಆ ಕೋಲಿನಿಂದಲೇ ದೊಡ್ಡ ಅದ್ಭುತ ನಡೆಸಲಿದ್ದಾನೆ. ಅದೇ ಪ್ರಕಾರ ನಿನ್ನಲ್ಲಿ ಎಷ್ಟು ಪೇಮೆಂಟ್ ಇದೆಯೋ ಅದೇ ಡಬಲ್ ಆಗಿದೆ. ನಿನಗೆ ಯಾವ ಇನ್ಕಮ್ ಇದೆಯೋ, ಒಂದು ಶಾಪ್ ಇದೆಯೋ, ಒಂದು ಸಣ್ಣ ಕೆಲಸ ಇದೆಯೋ, ಒಂದು ಗೌರ್ಮೆಂಟ್ ಜಾಬ್ ಇದೆಯೋ, ನಿನ್ಗೆ ಸ್ವಲ್ಪ ಇನ್ಕಮ್ ಇದೆಯೋ, ಅದರಿಂದ ಡಬಲ್ ಆಗಿ ಮಾಡ್ಬೋದು ದೇವರೇಶ್ವರ ನಾಮ. ಯಾಕೆ ಅಂದರೆ ದೇವರ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ.
ದೇವರು ಡಿಫ್ರೆಂಟ್ ಏನು ಆಶೀರ್ವಾದ ಕೊಡಲಿಲ್ಲ, ಭೂಮಿಯಿಂದ ತಗೊಳ್ಳಿ ಡಬಲ್ ಮಲ್ಟಿಪ್ಲೈ ಮಾಡಿದ್ರು. ದೇವರ ಹೆಸರೇ ಮಲ್ಟಿಪ್ಲೈ ಇದೆ, ಡಬಲ್ 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 ಆಗಿ ಮಾಡು. ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ನಿಮ್ಮ ಭವಿಷ್ಯದಲ್ಲಿ ಇವತ್ತು ಏನು ಕಮ್ಮಿ ಇದೆಯೋ ಅದು ಡಬಲ್ ಆಗೋಕೆ ಹೋಗ್ತದೆ. ಯಾವಾಗ? ಸಮಯ ನಿನ್ನನ್ನು ಹುಡುಕೊಂಡು ಬಂದಾಗ ಅವಾಗ ರುಕೌಟ್ ಮಾಡೋರು ಯಾರು ಭೀ ಇಲ್ಲ. ಇವತ್ತು ರುಕಾಯಿಸೋಕ್ಕೆ ಅನೇಕ ಶಕ್ತಿಗಳಿರ್ಬೋದು. ನಾನು ಹೇಳ್ತಾ ಇದ್ದೀನಿ, ಆಶೀರ್ವಾದ ರುಕಾಯಿಟ್ಟು ತಿನ್ನೋಕ್ಕೆ ಸೈತಾನ್ ಬರ್ತಾನೆ. ಬೈಬಲ್ ಬರೆಯಲ್ಪಟ್ಟಿದೆ, ನೀವು ಬಿತ್ತುವ ಬೀಜದಲ್ಲಿ ಅವಾಗ ಕೆಲವು ಹುಳಗಳನ್ನು, ಕೆಲವು ಪಶು ಪಕ್ಷಿಗಳನ್ನು ಬಂದು ಅವು ಹಾದಿಯಲ್ಲಿ ನೀನು ಹೋಗೋಕ್ಕಿಂತ ಮುಂಚೆನೆ, ನಿನ್ನ ತಲೆಯಲ್ಲಿ ಇಟ್ಕೊಂಡ ಮೇಲೆ ತಲೆ ಇಟ್ಕೊಳ್ಳೋಕ್ಕಿಂತ ಮುಂಚೆನೆ ಅವು ನಿನ್ನ ಒಳಗಡೆ ಆನಂದ ಕದೀತವಂತೆ. ದೇವ್ರಿಗೆ ಗೊತ್ತಿದೆ ಈ ವಾಕ್ಯ, ದೇವರು ತಿಳಿಸಿದ್ದಾನೆ. ಅದಕ್ಕೆ ನಿನಗೆ ದೇವರನ್ನು ಸೀಕ್ರೆಟ್ ಮಾಡಿದೆ. ನಿನ್ನ ಒಳಗಡೆ ಗೊತ್ತು ಆನಂದ ಭಂಗ ಆಗಬಾರ್ದು. ಭಾಳ ಜನರಿಗೆ ಆನಂದ ಭಂಗ ಆಗ್ತದೆ. ಭಾಳ ಜನಕ್ಕೆ ಸ್ವಲ್ಪ ಸಮಯದಲ್ಲಿ ಅವ್ರು ಭಾಳ ಆನಂದ ಪಡ್ತಾರೆ, ಅನಂತರ ಡಲ್ ಆಗ್ತಾರೆ. ದೇವ್ರು ನಮ್ಗೆ ಹೀಗೆ ಮಾಡ್ದನ. ಸಪೋಸ್ ನಾನು ಹೇಳ್ತಾ ಇದ್ದೀನಿ, ದೇವರಿಗೆ ಗೊತ್ತು, ಕೊಟ್ಟರೆ ಅದನ್ನು ಕಸ್ಕೊಳ್ಳೋದು ಗೊತ್ತಿಲ್ಲ ದೇವರಿಗೆ, ಕೊಡೋದೇ ಗೊತ್ತು. ನಾನು ಹೇಳಿದೆ, ಬಿಳಾಮನ ನಾಲ್ಗೆ ಭಾಳ ತೇಜಿತ್ತು, ಆದರೆ ದೇವರು ಬಿಳಾಮನಿಗೆ ರುಕಾಟ್ ಮಾಡ್ದನು, ನಾಲ್ಗಿಗೆ ರುಕಾಟ್ ಮಾಡಿಲ್ಲ. ಅದಕ್ಕೆ ದೇವ್ರು ಹೇಳಿದನು, ಬಿಳಾಮ್ ನಿನ್ನ ನಾಲ್ಗೆ ಭಾಳ ಡೇಂಜರ್ ಇದೆ, ನೀನು ರಾಂಗ್ ಆಗಿ ಹೋಗಿ ಇನ್ನೊಂದು ಕತ್ತೆಗೆ ಮಾತಾಡೋಕ್ಕೆ ದೇವ್ರ ಅಪ್ಪಣೆ ಕೊಟ್ಟನು. ನಾನು ತಿಳಿಸ್ತಾ ಇದ್ದೀನಿ, ದೇವರು ಯಾರಿಗಾದರೂ ವರದಾನ, ಗಿಫ್ಟು, ಅಭಿಷೇಕ, ಅನ್ನೆಂಟು ಪ್ರವಾದನೆ ನಿಮಗೇನಾದರೂ ಕೊಟ್ಟಿದ್ರೆ ಅದು ರಿಟರ್ನ್ ತಕ್ಕೊಂಬಲ್ಲ, ಅದನ್ನು ನಿಮ್ಮ ಮೇಲೆ ತೀರಿಸಿ ಬಿಡೋವನಾಗಿದಂತೆ ಇವರು. ನಾನು ತಿಳಿಸ್ತಾ ಇದ್ದೀನಿ, ಅದೇ ಪ್ರಕಾರ ಅದೇ ಒಂದು ಸೈಡಿಂದ ಲೂಸಿಫರ್ ಸೈತಾನನು ದೇವರ ವಿಷಯದಲ್ಲಿ ಅವನು ಭಂಗ ಮಾಡಿದ್ದಾನೆ. ಅದಕ್ಕೆ ಸೈತಾನನು ಸಹ ದೇವರಿಂದಲೇ ಇದ್ದನು. ಯಾವಾಗ ಅವನಿಗೆ ತಳ್ಳಲ್ಪಟ್ಟಿತ್ತು ಅವಾಗ ದೇವರನಿಗೆ ತಳೆದನು ಅಷ್ಟೇ, ಅದರ ಮೇಲೆ ಅನೆಂಟಿಂಗ್ ಕಸ್ಕೊಂಡಿಲ್ಲ ದೇವರವನಿಗೆ. ಪ್ರಿಯ ದೇವಜನರಿಗೆ ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಯಾಕೆಂದರೆ ದೇವರು ತಡ ಮಾಡಿದ್ರೆ ನಿಮ್ಮ ಲೈಫಿನಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಂಬಿಕೆ ಎಂಬ ಪಿಲ್ಲರ್ ಮೇಲೆ ನಿಂತ್ಕೊಳ್ರಿ, ಆಟೋಮೆಟಿಕ್ ದೇವರು ಇನ್ನೊಂದು ಪಿಲ್ಲರ್ ರೆಡಿ ಮಾಡ್ತಾ ಇರ್ತಾರೆ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ಕರೆಗೆಲ್ಲ ಮುಚ್ಚಿಕೊಂಡು ಪ್ರಾರ್ಥಿಸಿಕೊಂಡು ಈ ಸಮಯದಲ್ಲಿ ಜೀವ ಸ್ವರೂಪನಾಗಿರುವ ದೇವರ ನಿನಗೆ ವಂದನೆ ಅಪ್ಪ. ಈ ವಿಷಯದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಸಂಗಡ ಪವಿತ್ರಾತ್ಮ ನೀನು ನಡೆಸು. ಇವತ್ತು ಆ ರೊಟ್ಟಿಗಳನ್ನು ಹೇಗೆ ಅದ್ಭುತವಾಯಿತು, ಡಬಲ್ ಆಯಿತು ಸ್ವಾಮಿ. 12 ಬುಟ್ಟಿಗಳನ್ನು ಸ್ಟಾಕ್ ಆಯಿತು. ಇವತ್ತು ನಮ್ಮಲ್ಲಿರುವಂಥ ಆಶೀರ್ವಾದ ಸ್ಟಾಕ್ ಆಗಲಿ, ಬ್ಲೆಸ್ ಆಗಲಿ. ನಿನ್ನ ವಾಕ್ಯದಲ್ಲಿ ನಡೆಯುವನು ಅಧಿಕವಾಗಲಿ. ಮನುಷ್ಯರಾದ ನಾವು ಕಣ್ಣಿಗೆ ಕಾಣಾರ್ದು ಇಷ್ಟಪಡ್ತೀವಿ, ಕಣ್ಣಿಗೆ ಕಾಣಲಾರ್ದೂ ಇಷ್ಟಪಡ್ತೀನಿ, ಎಲ್ಲವನ್ನು ಬಯಸ್ತೀವಿ. ಹೃದಯವು ಬಲು ವಂಚಕವಾಗಿದೆ ನಮ್ಮ ದೇವರೇ. ಈ ವಂಚನೆ ಹೃದಯ ತೆಗೆದು ಹಾಕ್ರಿ, ಹೊಸ ಬಾಂಧವ್ಯದ ಹೃದಯ ಕೊಡ್ರಿ. ನಿನ್ನ ಜನರನ್ನು ಆಶೀರ್ವದಿಸು, ನಿನ್ನ ಜನರಿಗೆ ಬ್ಲೆಸ್ ಮಾಡ್ರಿ. ಈಗ ಗೊತ್ತೇ ಈ ಕ್ಷಣ ದೇವರ ಹಸಿರಾದ ಆಶೀರ್ವಾದ ಇವರೆಲ್ಲರ ಮೇಲೆ ತುಂಬಿಸೋಬ್ಬ ದೇವರೇ. ಇವತ್ತು ಯಾರ್ಯಾರು ಈ ಸ್ಥಳದಲ್ಲಿ ಸೇರಿ ಬಂದಿದ್ದಾರೋ ಇವರೆಲ್ಲರನ್ನ ನಿನ್ನ ಆತ್ಮದಲ್ಲಿ ನಡೆಸು. ಇವತ್ತು ಬೇಡುವ ಪ್ರವಾದನೆಗಳನ್ನು ಕರ್ತನಲ್ಲಿ ಕಾಯುವನು ದೃಢವಾಗಿ ನಿಂತಿರುವಂತನಾಗಿರಲಿ. ದೇವರು ನಿನ್ನ ಹೇಳಿದ್ದಿ, ಕಡೆವರೆಗೂ ನನ್ನನ್ನು ದೃಷ್ಟಿಸು, ನನ್ನನ್ನು ಹೀಗೆ ನೋಡುತ್ತಾಲಿರು, ನನ್ನನ್ನು ಅಬ್ಸರ್ವ್ ಮಾಡ್ತಾ ಇರು. ಎಲಿಯ ಮೇಘ ಹೋದಾಗ ಎಲಿಶನಿಗೆ ಹೇಳಿದ ಒಂದೇ ಒಂದು ಮಾತು, ಎಲಿಶಾ ನೀ ನನ್ನನ್ನು ನೋಡ್ತಾ ಇರು, ಹಾಗೆ ನೀನು ನನ್ನನ್ನು ಹಾಗೆ ನೋಡುತ್ತಾ ಇರು. ಎಲಿಶಾ ನೀನು ನನಗೆ ಹಾಗೆ ನೋಡುತ್ತಾ ಇರು. ಹಾಗೆ ನೋಡುತ್ತಲೇ ಮೇಲಿನ ಒಂದು ಕಂಬಳಿ ಎಲಿಶನ ಮೇಲೆ ಬಿತ್ತು. ಎಲಿಶನ ಜೀವಿತ ಚೇಂಜ್ ಆಯಿತು. ಅದೇ ಪ್ರಕಾರ ಪೇತ್ರನು ಓದುವ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ ಹುಟ್ಟು ಕುಂಟನ ಆಸೆ ಪಡ್ತಾನೆ, ನನ್ನನ್ನು ದೃಷ್ಟಿಸು. ಅಯ್ಯೋ, ಈ ಮನುಷ್ಯ ನನಗೇನಾದರೂ ಕೊಡ್ತಾ ಇದ್ದಾರಂತ ಆ ಕುಂಟನ್ನು ನೋಡಿದನು. ಆದರೆ ಅವನಿಗೆ ಎನ್ಕೊಳ್ಳೋಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೆ ಸ್ವಾಮಿ. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ, ನನ್ನ ಜನರಿಗೆ ಹಾಗೆ ಇವತ್ತು ಎಲ್ಲೆಲ್ಲಿಂದ ಜನ ಫಸ್ಟ್ ಸೆಕ್ಷನ್ 2ನೇ ಸೆಕ್ಷನ್ ಭರ್ಪೂರಿಯಾಗಿ ಆಶೀರ್ವದಿಸುತ್ತನು. ಆತ್ಮಗಳಿಗೆ ದೀವಾಗೆ ಇಲ್ಲಿ ಯಾರಿಗೂ ಕೊರತೆ ಇರಬಾರ್ದು. ನಿನ್ನ ಹೆಸರು ಡಬಲ್ ಆಗಿರಲಿ. ಇವತ್ತು ಇವರಲ್ಲಿ ಏನಿದೆಯೋ ಅದನ್ನೇ ಡಬಲ್ ಮಾಡಲಿ, ಇವರನ್ನೇದಿದೆಯೋ ಮಲ್ಟಿಪ್ಲೈ ಆಗಲಿ. ಸ್ವಲ್ಪ ದುಡ್ಡು ಜಾಸ್ತಿ ಅಮಂದನೆ ತರಲಿ, ಸ್ವಲ್ಪ ಕೆಲಸ ಅದು ಜಾಸ್ತಿ ಅಮಂದನೆ ತರಲಿ. ಇವತ್ತು ನಾನು ತಿಳಿಸುವ ಈ ಮನೆಗೆ, ಈ ಕುಟುಂಬಗಳಿಗೆ ಒಬ್ಬರಿಗಾಗಿ ಹೇಳ್ತಾ ಇಲ್ಲ ವಾಕ್ಯ ಸ್ವಾಮಿ. ಯಾರ್ಯಾರು ಅದರ ಮೇಲೆ ಬಿದ್ದು ಹೋಗಿದ್ದಾರೋ ಅವ್ರಿಗೆ ಹೇಳಕ್ಕೆ ಒಂದು ಆಶೀರ್ವಾದ ಬರಲಿ ದೇವ್ರೆ, ಹೇಳಕ್ಕೆ ಒಂದು ವಾಕ್ಯದ ಬಲ ಬರಲಿ ದೇವ್ರೆ. ಲೈವ್ ಒಳಗಡೆ ವೀಕ್ಷಿಸುವಂಥ ಪ್ರತಿ ವಿಶ್ವಾಸಿಗಳು ಅವ್ರ ಹೃದಯಗಳನ್ನು ಆಶೀರ್ವಾದಕರವಾಗಿರಲಿ.